ಹಲೋ ಆ್ಯಂಡ್ ವೆಲ್ಕಮ್ ಟು ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರ ಧಾರವಾಡ. ಪ್ರಿಯ ಸ್ಪರ್ಧಾ ಮಿತ್ರರೇ, ಇಂದು ನಾವು ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಪೂರ್ವಭಾವಿ ಪರೀಕ್ಷೆ 2020 ಈಗಾಗಲೇ 3 ಭಾಗಗಳಲ್ಲಿ ನಾವು ಸುಮಾರು 69 ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಬಂದಿದ್ದೇವೆ. ಈ ಒಂದು ಭಾಗದಲ್ಲಿ ನಾವು ಉಳಿದಂತಹ 30 ಪ್ರಶ್ನೆಗಳು ಜಿಯೋಗ್ರಫಿ, ಪಾಲಿಟಿ ಮತ್ತು ಎಕನಾಮಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವುಗಳು ಒಳಗೊಂಡಿವೆ. ಇವುಗಳನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇದು ನಿಮ್ಮದು ಕೊನೆಯ ಭಾಗವಾಗಿರುತ್ತದೆ ಮತ್ತು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ PDF ನಮ್ಮ ತಥಾಗತ್ GS ಪ್ರೆಪ್ ಎಂಬ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಉಪಲಬ್ಧವಿರುತ್ತದೆ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಹಾಗೆಯೇ ನಿಮ್ಮ ಇತರ ಸಹ ಸ್ಪರ್ಧಾ ಮಿತ್ರರೊಂದಿಗೆ ಕೂಡ ಇದನ್ನು ಹಂಚಿಕೊಳ್ಳಿ. ಅವರಿಗೂ ಕೂಡ ಈ ನಿಟ್ಟಿನಲ್ಲಿ ಒಂದು ಲಾಭ ದೊರೆಯುವಲ್ಲಿ ನೀವು ಕೈ ಜೋಡಿಸಿ. ಈ ವಿಡಿಯೋವನ್ನು ನಾನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ನನ್ನ ಹೆಸರು ಕರ್ವೀರ್. ಇಲ್ಲಿ ನಮಗೆ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಹಲವಾರು ಸ್ನೇಹಿತರು ತಿಳಿಸಿದ್ದೇನೆಂದರೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಿ ಇಂಗ್ಲಿಷ್ ಕಂಟೆಂಟ್. ಮೇನ್ಲಿ ದಿಸ್ examination will be mostly taken by the BSc candidates and BSc Agri candidates and BSc and also the Bachelor of Engineering candidates. Okay. For that matter, I would like to tell you that in the last part, Ravi sir dealt with the history questions. Today we shall deal with the remaining questions which are left. In this regard, before proceeding that, we will going to look at this question regarding the ಚಂದ್ರಯಾನ. ನೋಡಿ ಸ್ನೇಹಿತರೆ, ಇದೊಂದು ಚಂದ್ರಯಾನ 2. ಇದು ಭಾಗ 2ರಲ್ಲಿ ನಾನು ನಿಮಗೆ ಹೇಳಿದ್ದೆ. ಭಾಗ 2ರಲ್ಲಿ ಪಾರ್ಟ್ 2 ನಾನು ನಿಮಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ನಮಗಿಲ್ಲಿ ಈ 100 ಮೀಟರ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಗೊತ್ತಿರಲಿಲ್ಲ. ಅಂತಂತಂದರೆ ಇದು ನೋಟಿಸ್ಡ್ ಆಗಿದ್ದಿಲ್ಲ, ನನಗೆ ಇದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಇದನ್ನು ರಾಂಗ್ ಅಂತ ಕನ್ಸಿಡರ್ ಮಾಡಿದ್ದೆ. ಬಟ್ಟು ಇದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದೊಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಆಲ್ರೆಡಿ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಈ ಡಾಟಾ ಕೂಡ ಸರಿಯಾಗಿದೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಬೋತ್ A ಆ್ಯಂಡ್ B ಆಗುತ್ತೆ. ಸೊ ರಿಮೈನಿಂಗ್ ಇಲ್ಲಿ ನಿಮಗೆ ತೋರಿಸ್ತಾ ಇದೆಲ್ಲ ಈ ಡಾಟಾ ನಾನು ನಿಮಗೆ ಸಂಪೂರ್ಣವಾಗಿ ಭಾಗ 2ರಲ್ಲಿ ನಾನು ಇದರ ಬಗ್ಗೆ ನಿಮಗೆ ವಿಶ್ಲೇಷಣೆ ಕೊಟ್ಟಿದ್ದೇನೆ. ಓಕೆ, ಸೊ ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಿ ಪಾರ್ಟ್ 2 ಆ್ಯಂಡ್ ವಾಚ್ ದಿಸ್ ಅನಾಲಿಸಿಸ್ ಫಾರ್ ದಿ more details. Thank you. And today we shall look at the other questions. Yeah, starting with some of the geography questions. Let me try in both Kannada and English. Which is the largest river system of a peninsular region of India? ಭಾರತದ ಪರ್ಯಾಯ ದ್ವೀಪ ಪ್ರದೇಶದ ಅತ್ಯಂತ ದೊಡ್ಡದಾದ ನದಿ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ ನೋಡಿ, ನಾನು ನಿಮಗೆ ನದಿ ಸಿಸ್ಟಮ್ ಬಗ್ಗೆ ಒಂದು ಕ್ಲಾಸ್ ಕೊಡ್ತೀನಿ. ಆ ಕ್ಲಾಸ್ನಲ್ಲಿ ನಾನು ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈಗ ನೋಡಿ, ನದಿ ಸಿಸ್ಟಮ್ ಅದು ಬಂದರೆ ನಮ್ಮದು ಈಗ ಇಂಡಿಯಾದಲ್ಲಿ ಇಂಡಿಯಾ ಬಂದುಬಿಟ್ಟು ನಾನು ನಿಮಗೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ನಲ್ಲಿ ತೋರಿಸ್ತಾ ಇದ್ದೇನೆ. ಓಕೆ, ಈ ರೀತಿ ನಮ್ಮ ಭಾರತ ದೇಶದ ಬಂದುಬಿಟ್ರೆ ನಿಮಗೆ ಪೆನಿನ್ಸುಲರ್ ಇಂಡಿಯಾದಲ್ಲಿ ಅವರು ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿಂದ ಏನು ರಿವರ್ಸ್ ಫ್ಲೋ ಆಗುತ್ತಲ್ಲ, ಈಗ ಇಂಡಸ್ ಬರ್ಬೋದು, ಗಂಗಾ ಬರ್ಬೋದು, ಇಲ್ಲಿಂದ ಬ್ರಹ್ಮಪುತ್ರ ಬರ್ಬೋದು, ಇವೆಲ್ಲ ನಿಮ್ಗೆ ಏನಾಗುತ್ತೆ, ಇದು ಅವರು ಈ ರಿವರ್ಸ್ ಬಗ್ಗೆ ಕೇಳ್ತಾ ಇಲ್ಲ. ಅವರಿಗೆ ನಮಗೆ ಕೇಳ್ತಾ ಇರೋದೇನಂತಂದರೆ ಪರ್ಟಿಕ್ಯುಲರ್ಲಿ ಪೆನಿನ್ಸುಲರ್ ಇಂಡಿಯಾದಲ್ಲಿ ಯಾವುದೋ ಒಂದು ದೊಡ್ಡ ನದಿಯಾಗಿದೆ. ಇದು ನಿಮಗೆ ಬಂದುಬಿಟ್ರೆ ಇದಕ್ಕೆ ಗೋದಾವರಿ. ಸರಿಯಾದ ಉತ್ತರ ಗೋದಾವರಿ. ಇದಕ್ಕೆ ನಿಮಗೆ ದಕ್ಷಿಣದ ಗಂಗೆ ಅಂತ ಕೂಡ ಕರೀತಾರೆ. ಇಲ್ಲಿ ನೋಡಿ, ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಇದ್ರ ಜೊತೆ ಇನ್ನೊಂದೇನಂತಂದರೆ ಗೋದಾವರಿಗೆ ನಾವು
ದಕ್ಷಿಣದ ಗಂಗೆ ಅಂತ ಕರಿತೇವೆ. ಓಕೆನಾ. ದಕ್ಷಿಣ ಭಾರತದ, ಓಕೆ, ಪ್ಲೀಸ್ ಕೈಂಡ್ಲಿ ನೋಟ್, ದಕ್ಷಿಣ ಭಾರತದ ದಕ್ಷಿಣ ಗಂಗೆ ಯಾರು ಅಂತಂದ್ರೆ ಕಾವೇರಿ. ಕೇವಲವಾಗಿ ದಕ್ಷಿಣ ಗಂಗೆ, ಸೌತ್ ಗಂಗಾ ಅಂತ ಕೇಳಿದರೆ ನಿಮಗೆ ಗೋದಾವರಿ. ಸೌತ್ ಗಂಗಾ, ಓಕೆ, ಸೌತ್ ಇಂಡಿಯಾದು ಸೌತ್ ಗಂಗಾ ಯಾರಂತಂದ್ರೆ ಕಾವೇರಿ. ಸಾರಿ, ಈಗ ನಿಮ್ಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ರೆ ಗೋದಾವರಿ. ಯಾಕೆ ಇಲ್ಲಿ ಏನು ಕೇಳಿದಾರ? ಲಾರ್ಜೆಸ್ಟ್ ರಿವರ್. ಇಲ್ಲಿ ನೋಡಿ, ನಾನು ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲೆಲ್ಲ ಕೊಡ್ತಾ ಹೋಗಿದ್ದೇನೆ. ಇದು ಮೋಸ್ಟ್ ರಿಲಯಬಲ್ ಡಾಟಾ ಇದೆ. ಗೋದಾವರಿ ಬಂದ್ಬಿಟ್ಟು ನಿಮಗೆ 1465 ಕಿಲೋಮೀಟರ್, ಇದು ಲಾರ್ಜೆಸ್ಟ್ ಪೆನಿನ್ಸುಲರ್ ಇಂಡಿಯನ್ ರೈಲ್ವೆ ಸಿಸ್ಟಮ್. ಓಕೆ, ಇದಕ್ಕೆ ದಕ್ಷಿಣ ಗಂಗಾ ಅಂತ ಕುಡಿತಾರೆ. ಇದು ಕೂಡ ನಾನು ಇಲ್ಲಿ ಹೇಳಿದೆ. ನೆಕ್ಸ್ಟು, ಪೆನಿನ್ಸುಲರ್ ಇಂಡಿಯಾದಲ್ಲಿ ಗೋದಾವರಿ ಬಿಟ್ಟರೆ ಯಾವುದು ದೊಡ್ಡದು ಅಂತ ಕೇಳ್ತಾರೆ. ನಾವು ಸಾಮಾನ್ಯವಾಗಿ ಕರ್ನಾಟಕ ಜನ, ನಾವು ವಿದ್ಯಾರ್ಥಿಗಳು, ನೀವು ಬಹುಶಃ ಕಾವೇರಿಗೆ ಹೋಗ್ತೀರಾ. ಸೊ ಕಾವೇರಿ ಇಸ್ ಅ ರಾಂಗ್ ಆನ್ಸರ್. ಸೆಕೆಂಡ್ ಪೊಸಿಷನಲ್ಲಿ ನಿಮಗೆ ಕೃಷ್ಣ ಬರುತ್ತೆ 1400, ನರ್ಮದಾ ಬರುತ್ತೆ, ನೆಕ್ಸ್ಟ್ ಮಹಾನದಿ, ನಂತರ ಕಾವೇರಿ, ಆ ನಂತರ ತಾಪಿ. ಇವು ಡಾಟಾಸ್ನ ನೀವು ಸ್ವಲ್ಪ ನೋಡ್ಕೋಬೇಕು. ಯಾಕಂತಂದರೆ ನಿಮಗೆ ಇವುಗಳಲ್ಲಿ ಯಾವುದಾದ್ರೂ ಕೊಟ್ಟು ಯಾವುದು ದೊಡ್ಡದು ಯಾವುದು ಚಿಕ್ಕ ಕ್ರೊನಾಲಜಿ ಅಥವಾ ಮ್ಯಾಥ್ಸ್ ದಿ ಫಾಲೋವಿಂಗ್ ರೀತಿ ಯಾವುದಾದ್ರೂ ಪ್ರಶ್ನೆಯನ್ನು ಅವ್ರು ಮಾಡಿದರೆ, ಸೊ ಇದು ನಿಮಗೆ ಡಾಟಾಸ್ ಹೆಲ್ಪ್ ಆಗುತ್ತೆ. ಪ್ಲೀಸ್ ನೋಡ್ತಿ, ಇಲ್ಲಿ ನಾನು ಕೂಡ ನಿಮಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಇದಾದರೂ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಅದು ಬೇಡ, ಆಗಿಲ್ಲ ಅಂತಂದರೆ ಇದು ನೆನ್ಪಿಟ್ಕೊಳ್ಳಿ. ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಕ್ರೊನಾಲಜಿ ನೆನ್ಪಿಟ್ಕೊಳ್ಳಿ. ಈಗ ಅದೇ ರೀತಿ ನೀವು ಭಾರತದ ಲಾಂಗೆಸ್ಟ್ ರಿವರ್ ಯಾವುದು ಅಂತ ಬಂದರೆ ಮೊದಲು ಗಂಗಾ, ಸೆಕೆಂಡ್ ಬಂದುಬಿಟ್ಟು ಗೋದಾವರಿ, ನಂತರ ಸತ್ಲಜ್, ನೆಕ್ಸ್ಟ್ ಕೃಷ್ಣ. ಓಕೆ, ಕೃಷ್ಣ ನೋಡಿ, ಗೋದಾವರಿ ಮತ್ತು ಸತ್ಲಜ್ ನಡುವೆ, ಗೋದಾವರಿ ಮತ್ತು ಕೃಷ್ಣ ನಡುವೆ ಈಗ ಸತ್ಲಜ್ ಬಂತು. ನೆಕ್ಸ್ಟ್ ಬರೋದು ಯಮುನಾ, ಆಮೇಲೆ ನರ್ಮದಾ. ಈ ರೀತಿ ನಿಮಗೆ ಇವು ಕೊಟ್ಟಿದ್ದೇನೆ, ಇದನ್ನು ನೀವು ನೋಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಈ ಪ್ರಶ್ನೆಯಲ್ಲಿ ನಿಮಗೆ ಹೇಳಬೇಕೇನಂತಂದರೆ, ಇಲ್ಲವರು ಮಿಟ್ರಾಯ್ಡ್ಸ್ ಬಗ್ಗೆ ಕೇಳಿದ್ದಾರೆ. ಓಕೆ, ಮಿಟ್ರಾಯ್ಡ್ಸ್ ನಿಮಗೆ ಶೂಟಿಂಗ್ ಸ್ಟಾರ್ಸ್ ಅಂತ ಕೇಳಿರ್ತಾರೆ ನೀವು. ಏನಂತಾರೆ ಅದಕ್ಕೆ? ಮಿಟೋರ್ಸ್ ಅಂತ ಹೇಳಿ, ಅಥವಾ ಶೂಟಿಂಗ್ ಸ್ಟಾರ್ಸ್ ಅಂತ ಹೇಳ್ತಾರೆ. ಶೂಟಿಂಗ್ ಸ್ಟಾರ್ಸ್, ಹೌದಾ? ಇದ್ರ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಾವು ಯಾವುದು ಸರಿ ಇಲ್ಲ, ಫಸ್ಟ್ ನೋಡಿ, ಯಾವುದು ಸರಿ ಇಲ್ಲ. ನಾಟ್ ಕೇಳಿದ್ದಾರೆ, ವಿಚ್ ಇಸ್ ಅ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ಸ್ನ ನೋಡ್ತಾ ಬರೋಣ ನಾವು. ದ ಮಿಟ್ರಾಯ್ಡ್ಸ್ ಆರ್ ದ ಟರ್ಮ್ಡ್ ಆಸ್ ದಿ ಶೂಟಿಂಗ್ ಸ್ಟಾರ್. ಎಕ್ಸಾಕ್ಟ್ಲಿ ಕರೆಕ್ಟ್. ದ ಮಿಟ್ರಾಯ್ಡ್ಸ್ ಬಿಕಮ್ಸ್ ದ ಲ್ಯೂಮಿನಸ್ ವೆನ್ ದೇ ಎಂಟರ್ ದಿ ಅಟ್ಮಾಸ್ಫಿಯರ್. ಇಲ್ಲಿ ನೋಡಿ, ಉಲ್ಕಾಭಾವಗಳನ್ನು ಶೂಟಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ. ಒಂದನೇದು. ಎರಡನೇದು, ವಾತಾವರಣ ಪ್ರವೇಶಿಸಿದಾಗ ಉಲ್ಕಾಭಾವಗಳನ್ನು ಪ್ರಕಾಶವಾಗುತ್ತದೆ. ಇಲ್ಲಿ ನೋಡಿ, ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ನಿಮಗೆ ಇದೇನು, ಈ ಒಂದು ಸ್ಟೇಟ್ಮೆಂಟ್ನಲ್ಲೇ ನಿಮಗೆ ಆಲ್ರೆಡಿ ಕ್ವಶನ್ಸ್ ಆಗಿದೆ. ಇವು ಯಾಕೆ ಪ್ರಕಾಶಿಸ್ತವೆ ಅಂತ ಕೇಳ್ತಾರೆ. ಬಿಕಾಸ್ ಆಫ್ ದಿ ಫ್ರಿಕ್ಷನ್. ಓಕೆ, ಘರ್ಷಣೆ ಇರ್ತದಲ್ಲ, ಘರ್ಷಣೆಗೋಸ್ಕರ ಇದು ಹೊಳಿತಾ ಬರುತ್ತದೆ. ಎಲ್ಲ ಉಲ್ಕಾಭಾವಗಳು ಬೂದಿ ರೂಪದಲ್ಲಿ ಭೂಮಿಯ ಮೇಲೆ ಬೀಳುತ್ತವೆ. ಬಾಹ್ಯಾಕಾಶದಲ್ಲಿ ಉಲ್ಕಾಭಾವಗಳು ಅಧಿಕ ವೇಗದಲ್ಲಿ ಚಲಿಸುತ್ತವೆ. ಇಲ್ಲಿ ನೋಡಿ, ಏನಾಗುತ್ತೆ ಅಂತಂದರೆ, ಇದು ನಮ್ಮದು ಅರ್ತ್ ಇದೆ. ಓಕೆನಾ. ಅರ್ತ್ ನಂತರ ನಿಮಗಿಲ್ಲಿ ನಮ್ಮದು ಅಟ್ಮಾಸ್ಫಿಯರ್ ಇದೆ. ಓಕೆ, ಇದು ನಮ್ಮದು ಅಟ್ಮಾಸ್ಫಿಯರ್. ಓಕೆ, ಈ ಅಟ್ಮಾಸ್ಫಿಯರ್ ಇಲ್ಲಿದೆ. ಈಗ ನಿಮಗೆ ಸುತ್ತಮುತ್ತ ಇಲ್ಲಿ ಮುಂದೆ ನೆಕ್ಸ್ಟ್ ನಮ್ಮ ಮಾರ್ಸ್ ಇದೆ, ಗ್ರಹಗಳಿದೆ. ಇಲ್ಲಿ ಆಸ್ಟ್ರಾಯ್ಡ್ಸ್ ಬೆಲ್ಟ್ ಇದೆ ಸುತ್ತಲೂ. ಓಕೆ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಹೇಳ್ತೇವೆ ನಾವು. ಓಕೆ, ಈ ಭೂಮಿಯ ಒಂದು ಗುರುತ್ವಾಕರ್ಷಣೆಯ ಬಲ, ಗ್ರಾವಿಟೇಷನಲ್ ಫುಲ್ಗೆ ಸಣ್ಣ ಚಿಕ್ಕದಾದಂತಹ ಸಾಲಿಡ್ ರಾಕಿ ಐಟಮ್ಸ್ಗಳು ಏನಾಗುತ್ತದೆ, ಅವು ಇಲ್ಲಿ ಪಾರಾಗ್ತಾ ಹೋಗ್ತಾ ಇರ್ತವೆ. ಓಕೆ, ನಮ್ಮದು ಅಟ್ಮಾಸ್ಫಿಯರಲ್ಲಿ ಎಂಟರ್ ಆಗುತ್ತೆ. ಈ ಎಂಟರ್ ಆದಾಗ ಘರ್ಷಣೆಗೆ ಏನಾಗುತ್ತೆ, ಪ್ರಕಾಶಿಸುತ್ತವೆ. ಈ ಪ್ರಕಾಶಿಸುವಾಗ ಒಂದು ಸ್ಟ್ರೀಕಿಂಗ್ ಸ್ಟಾರ್ ಅಂತ ಹೇಳ್ತೇವೆ. ಈ ರೀತಿ ನೀವು ನೋಡ್ತೀರಾ, ಒಂದು ಲೈನ್ ಗತೆ ಬರುತ್ತೆ, ಅದು ಹೊಳಿತಾ ಇರುತ್ತೆ. ಈ ರೀತಿ ಆಗ್ತದೆ. ಇದನ್ನು ನಾವು ಮಿಟ್ರಾಯ್ಡ್ಸ್ ಅಂತ ಹೇಳ್ತೇವೆ. ಇದೇ ನಿಮಗೆ ಸಾಮಾನ್ಯವಾಗಿ
ಸಾಮಾನ್ಯವಾಗಿ ನಿಮಗೆ ಯಾವುದೇ ಒಂದು ಟೈಮ್ನಲ್ಲಿ ನೋಡಿದರೂ ಕೂಡ ನಿಮಗೆ ಸ್ವಲ್ಪ ಮೀಟರ್ಸ್ ಕಾಣ್ತಾನೆ ಬರ್ತವೆ. ಓಕೆ, ಉಲ್ಕಾಭಾವಗಳನ್ನ ನೋಡ್ಬೋದು. ಇದೇ ನಾವು ಜಾಸ್ತಿ ಕೆಲವೊಂದು ಟೈಮ್ನಲ್ಲಿ ತುಂಬಾ ಜಾಸ್ತಿ ನಾವು ಈ ರೀತಿ ನಾವು ಉಲ್ಕಾಭಾವಗಳು ನೋಡಿದರೆ ಅವಕ್ಕೆ ನಾವು ಮೀಟರ್ ಶವರ್ ಅಂತ ಕೂಡ ಕರಿತೇವೆ. ಇದು ಮೀಟರ್ ಶವರ್. ಓಕೆ, ಸ್ವಲ್ಪ ಜಾಸ್ತಿ ಬಂದಾಗ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇವುಗಳ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಇವು ಇಂಟರ್ ಪ್ಲಾನೆಟರಿ ಒಂದು ಮೆಟಲ್ ಸಾಲಿಡ್ ರಾಕ್ಸ್ ಅಸ್ಟ್ರಾಯ್ಡ್ ಬೆಟ್ಲಿಂದ ಬಂದಿದ್ದಾಗಿರ್ಬೋದು, ಇವೆಲ್ಲ ಬಂದಿರ್ತಾವಲ್ಲ. ಈಗ ಇವು ವಾತಾವರಣಕ್ಕೆ ಪ್ರವೇಶಿಸಿ ಪಾರಾಗಿ ಹೋದರೆ ನಮಗೆ ಅದೊಂದು ಶೂಟಿಂಗ್ ಸ್ಟಾರು ಮೆಟೋರ್ ಶವರ್ ಟೈಪ್ ನಮ್ಗೆ ಕಾಣಿಸ್ತದೆ. ಇನ್ ಕೇಸ್ ಇವು ವಾತಾವರಣ ದಾಟಿಬಿಟ್ಟು ಬಂದು ಭೂಮಿಗೆ ಅಪ್ಪಳಿಸಿದರೆ ಇವುಗಳನ್ನ ನಾವೇನಂತೀವಿ, ಮಿಟರಾಯ್ಡ್ಸ್ ಅಂತ ಹೇಳ್ತೇವೆ. ಏನಂತೇವೆ? ಮಿಟಿಯೋರಾಯ್ಡ್ಸ್ ಅಂತ ಹೇಳ್ತೇವೆ. ಓಕೆ, ಈ ಒಂದು ನಾನು ಕೊಟ್ಟಿರುವ ಮಾಹಿತಿ ಪ್ರಕಾರ ನಿಮಗೆ ಇಲ್ಲಿ ನೋಡಿ, ಎಲ್ಲ ಉಲ್ಕಾಭಾವಗಳು ಬೂದಿ ರೂಪದಲ್ಲಿ ಭೂಮಿಯ ಮೇಲೆ ಬೀಳುತ್ತವೆ. ಇದು ತಪ್ಪು. ಯಾವ ಭೂಮಿಯ ಮೇಲೆ ಬೀಳುವುದಿಲ್ಲ, ಎಲ್ಲವೂ ಕೂಡ ಭೂಮಿ ಮೇಲೆ ಬೀಳುವುದಿಲ್ಲ. ಈ ಒಂದು ಆಲ್ ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ, ಆಲ್ ಅನ್ನೋ ಕೀವರ್ಡನ್ನು ನೀವು ಹಿಡಿದು ಕೂಡ ಇದನ್ನು ತಪ್ಪಂತ ಹೇಳಿ ಇದನ್ನು ನೀವು ಗುರುತಿಸಬಹುದಾಗಿತ್ತು. ಮೀಟರಾಯ್ಡ್ಸ್ ಮೂವ್ಸ್ ಇನ್ ದ ಸ್ಪೇಸ್ ಅಟ್ ದ ಹೈ ಸ್ಪೀಡ್. ಎಕ್ಸಾಕ್ಟ್ಲಿ. ಈಗ ನಿಮಗೆ ಇದು ಮೋರ್ ದೆನ್ 20 ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅದು 20 ಕಿಲೋಮೀಟರ್ ಪರ್ ಸೆಕೆಂಡ್ಸ್ ಇರುತ್ತೆ. ಆಲ್ಮೋಸ್ಟ್ 72,000 ಕಿಲೋಮೀಟರ್ ಪರ್ ಅವರ್ ಅಂತ ಕೂಡ ನಾವು ಹೇಳ್ಬೋದು ಈ ಕುರಿತು ಸ್ಪೀಡ್. ಸೊ it speeds moves at the very high speed is also correct answer. When the meteoroids survives in the atmosphere and hits to the ground, then it will be termed as the meteoroids. So I think ಈ ಮಿಟರಾಯ್ಡ್ಸ್ ಬಗ್ಗೆ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕಂದ್ರೆ, ಇಲ್ಲಿ ನಿಮಗೆ ಇದು ಪೈರೋಸಿನ್ ಅಂತ ಒಂದು ಬರುತ್ತದೆ. ಇದೇನಿದು ಮಿನರಲ್ಸ್. ಓಕೆ, ಈ ಒಂದು ಮಿನರಲ್ ನಿಮಗೆ ಮಿನರಲ್ನಲ್ಲಿ ನಿಮಗೆ ಒಂದು ಕ್ಯಾರೆಕ್ಟರ್, ಇದು ಆಲ್ರೆಡಿ ಕ್ವಶನ್ಸ್ ಆಗಿದೆ. ಈ ರೀತಿ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ಕೇಳಿದ್ದೇನೆ. ಇದು ನಿಮಗೆ NCERT ಬುಕ್ನಲ್ಲಿಯೇ ಇದೆ, ನಾನು ಅದನ್ನೇ ರೆಫರ್ ಮಾಡಿದ್ದು. ಇದು ಏನಾಗುತ್ತಿದೆ ಅಂದರೆ, ಇದು ಆಲ್ಮೋಸ್ಟ್ 10% ಆಫ್ ದಿ ಅರ್ತ್ ಇದೆ, ಅರ್ತ್ ಕ್ರಸ್ಟ್. 10% ಆಫ್ ದಿ ಅರ್ತ್ ಕ್ರಸ್ಟ್, ಭೂಮಿಯ ಮೇಲ್ಪದರ 10% ಇದೆ. ಇದು ಬಂದ್ಬಿಟ್ಟು ನಿಮಗೆ ಕ್ಯಾಲ್ಸಿಯಮು, ಅಲ್ಯೂಮಿನಿಯಮು, ಮ್ಯಾಗ್ನೀಸಿಯಮು, ಐರನ್ನು ಮತ್ತು ಸಿಲಿಕಾ ಇದರಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೀವರ್ಡ್ ಏನಂತಂದರೆ, ಇದು ನಿಮಗೆ ಏನು ಕೇಳ್ತಾರೆ ಅಂದರೆ, ಇದು ಪೈರೋಕ್ಸಿನ್ ಇದು ಎದರಲ್ಲಿ ಕಂಡು ಬರುತ್ತೆ ಅಂತೇಳಿ ಆಪ್ಷನ್ ಕೊಡ್ತಾನೆ. ಆಪ್ಷನಲ್ಲಿ ನಿಮಗೆ ಮಿಟರಾಯ್ಡ್ಸ್ ಇರುತ್ತೆ. ಸೊ ನೀವು ಅಂದ್ಕೊಳ್ಳೋದೇ ಎಲ್ಲ ಮಿಟರಾಯ್ಡ್ಸ್ ಅಂತ ಹೇಳಿ. ಹೀಗಾಗಿ ನಾನು ಇದನ್ನು ನಿಮಗೆ ನೋಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು, ಈಗ ನಿಮಗೆ ಹೇಳಿದೆ ನಾನು, ಈ ಉಲ್ಕಾಭಾವಗಳಲ್ಲಿ ಒಂದು ಪ್ರಸಿದ್ಧವಾದದ್ದು ಅಂತಂದರೆ ಪರ್ಸೀಟ್ ಅಂತೇಳಿ. ಇದು ನಾವು ಪ್ರತಿ ಆಗಸ್ಟ್ 12ಕ್ಕೆ ನಾವು ಇದನ್ನು ನೋಡ್ಬೋದು. ಪ್ರತಿ 12 ಮಿಟರಾಯ್ಡ್ಸ್. ಇದು ಫೇಮಸ್ ಮಿಟರಾಯ್ಡ್ಸ್. ಇದು ನೋಡಿ, ಮುಂದಿನ ಪ್ರಶ್ನೆ. ಬಂದ್ಬಿಟ್ಟು ನಿಮಗೆ, ಸೊ ಈ ಪ್ರಶ್ನೆಯಲ್ಲಿ ನಿಮಗೆ ಉತ್ತರ ಗೊತ್ತಾಯ್ತಲ್ವಾ? ಆನ್ಸರ್ 3. ಆನ್ಸರ್ ಬಂದ್ಬಿಟ್ಟು 3. ಸೊ 71, 72. ಓಕೆ,
ಈ ಒಂದು ಪ್ರಶ್ನೆ ನೋಡಿ, ದ ಸ್ಯಾಟಲೈಟ್ ಲಾಂಚ್ಡ್ ಬೈ ದ ಇಸ್ರೋ ಟು ಸ್ಟಡಿ ದ ಮಾರ್ಸ್ ಪ್ಲಾನೆಟ್. ಇಟ್ಸ್ ಅ ವೆರಿ ಈಸಿ ಕ್ವಶನ್. ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡಲಾದ ಉಪಗ್ರಹ ಯಾವುದು? ನೋಡಿ ಸ್ನೇಹಿತರೆ, ನೀವು ಇಂಜಿನಿಯರ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ, ಈಗ ನೀವು ಮತ್ತೆ ACA ಪ್ರಿಲಿಮ್ಸ್ ಕರೆದಿದ್ದಾರೆ, ಅದಕ್ಕೆ ನೀವು ಅಪ್ಲೈ ಮಾಡಿದರೆ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ನೀವು ಸಾಮಾನ್ಯ ಜ್ಞಾನ ನಿಮಗೆ ಇರಬೇಕು. ಇಲ್ಲಿ ನೀವು ತುಂಬಾ ಡೀಪ್ ನಾಲೆಜ್ ಇರಬೇಕಂತ ಏನಿಲ್ಲ. ಈಗ ನೀವು ಕ್ವಶನ್ಗಳು ಇಲ್ಲಿ ನೋಡ್ತಾ ಹೋಗಿದ್ರಲ್ಲ, ಇವು ಆಲ್ಮೋಸ್ಟ್ PCಯಲ್ಲಿ ಕೂಡ ಒಂದು ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳುವಂಥ ಪ್ರಶ್ನೆಗಳು ಇವಾಗಿವೆ. ಓಕೆ, ಇದರಲ್ಲಿ ನೀವು ಏನು ರಾಕೆಟ್ ಸೈನ್ಸ್ ಏನಿಲ್ಲ. ಇಲ್ಲಿ ನೋಡಿ, ಜಸ್ಟ್ ನಿಮ್ಗೆ ಏನು ಪ್ರಾಬ್ಲಮ್ ಅಂತಂದರೆ ನೀವು ಅದನ್ನು ಜನರಲ್ ಸ್ಟಡೀಸ್ನ ಅಧ್ಯಯನ ಮಾಡಿರೋದಿಲ್ಲ. ಹೀಗಾಗಿ ನಿಮಗೆ ಇದೇನಾದರೂ ಮೋಸ್ಟ್ಲಿ ಡಿಫಿಕಲ್ಟ್ ಅನಿಸ್ಬೋದು. ಈಗ ನೋಡಿ, ಮಾರ್ಸ್ ಆರ್ಬಿಟ್ ಮಿಷನ್ ಅಂತ ಹೇಳ್ತೇವೆ ನಾವು, ಮಾಮ್ ಅಂತೇಳಿ. ಈಗ ಇಲ್ಲಿ ಕೊಟ್ಟಿದ್ದ ಆಪ್ಷನ್ಗಳಲ್ಲಿ ಒಂದೇದು ಇದು 1975ನಲ್ಲಿ ಮೊದಲ ಒಂದು ಸ್ಯಾಟಲೈಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ನ ಭಾರತ ಲಾಂಚ್ ಮಾಡುತ್ತೆ. ಇನ್ಸೈಟ್ ಅಂತಂದರೆ ಇಂಡಿಯನ್ ಸ್ಯಾಟಲೈಟ್ ಅಂತ ಅರ್ಥ. ಇನ್ಸೈಟ್ ಅಂದರೆ ಇಂಡಿಯನ್ ಸ್ಯಾಟಲೈಟ್ಸ್ ಅಂತ ಅರ್ಥ. ಓಕೆ, ಮಾಮ್ ಅಂತಂತಂದರೆ ಈಗ ನಿಮಗೆ ಹೇಳಿದೆ, ಇದು ನಮ್ಮದು ಮೊದಲನೆಯದ ಇಂಟರ್ ಪ್ಲಾನೆಟರಿ ಮಿಷನ್ ಆಗಿತ್ತು ಇಸ್ರೋದು. ಇದು ನಾವು ಲಾಂಚ್ ಮಾಡಿದ್ದು ಯಾವಾಗ ಅಂತಂದರೆ, ಡೇಟ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, 2013 ಅಷ್ಟು ನೆನ್ಪಿಟ್ಕೊಳ್ಳಿ. ನವೆಂಬರ್ 5, 2013 ಮಾಡಿದ್ವಿ. ಬಟ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾವ ಒಂದು ವೆಹಿಕಲಿಂದ ನಾವು ಮಾಡಿದ್ವಿ? PSLV C-25. ಈಗ ಚಂದ್ರಯಾನ ಬಂದುಬಿಟ್ರೆ ನಮಗೆ PSLV C-11. ಯಾಕೆ ನಾವು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಈ ಸ್ಟೇಟ್ಮೆಂಟು ಇದನ್ನೇ ನಿಮಗೆ ಒಂದು ಕ್ವಶನ್ ಬಂದರೂ ಬರ್ಬೋದು ಮುಂದೆ. PSLV C-25 ಯಾವುದಕ್ಕೆ? PSLV C-11. ಆಮೇಲೆ ಈಗ ರೀಸೆಂಟ್ಲಿ PSLV 50 ಆಗಿದೆ, 49 ಆಗಿದೆ. ಓಕೆ, ಈ ರೀತಿ ಅವುಗಳನ್ನು ನಾನು ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ ಒಂದು ಆನ್ಲೈನ್ ಕ್ಲಾಸಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತೇನೆ. ಅದು ಫ್ರೀ, ಉಚಿತವಾದಂಥ ಒಂದು ಕ್ಲಾಸಸ್ ಇರುತ್ತೆ. ನೀವು ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೈಂಡ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೇವೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಪ್ಲೀಸ್ ಕಾಂಟ್ಯಾಕ್ಟ್ ಅವರ್ ಆಫೀಸ್ ಫಾರ್ ದಿ ಆನ್ಲೈನ್ ಫ್ರೀ ಕ್ಲಾಸಸ್. ಓಕೆ, ಆನ್ಲೈನ್ ಫ್ರೀ ಕ್ಲಾಸಸ್. You may charges only material cost, but that is very negligible. Okay, keep in mind. ಆಮೇಲೆ ನಿಮಗೆ ಇಲ್ಲಿ PSLV C-25ದಿಂದ ಇದನ್ನು ಉಡಾವಣೆ ಮಾಡಲಾಗಿತ್ತು. ಈ ಡೇಟು ನಿಮಗೆ ನೆನಪಿರಲಿ, ಯಾಕಂತಂದರೆ 24 ನೆನಪಿಲ್ಲ ಅಂದರೂ ಕೂಡ ಸೆಪ್ಟೆಂಬರ್ 2014 ಇಷ್ಟಾದರೂ ನೆನಪಿಟ್ಕೊಳ್ಳಿ. ಇದು ಭಾರತದ ಒಂದು ಮೊದಲನೆಯ ಅಟೆಂಪ್ಟ್ ಆಗಿತ್ತು. ಓಕೆ, ಈ ರೀತಿ ಮಾರ್ಸಿಗೆ ಹೆಚ್ಚು ಮಾಡಿದ ಸ್ಪೇಸ್ ಏಜೆನ್ಸಿಗಳಲ್ಲಿ ಭಾರತ 4ನೇದಾಗಿದೆ. ಮೊದಲನೇದು ಹಾಗಾದರೆ 3 ಯಾವುವು? ಇಲ್ಲಿ ನೋಡಿ, ಮೊದಲನೇದು ಕಾಸ್ಮಸ್, ಅಂದರೆ ಇದು ರಷ್ಯಾದಿದು. ಇದು ಬಂದ್ಬಿಟ್ಟು ಇದು ರಷ್ಯಾದು. ನಾಸಾ ಅಂತಂದರೆ ಅಮೇರಿಕಾ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತಂದರೆ ಇದು ಯುರೋಪಿಯನ್. ಈಗ ಭಾರತ ಮಾಮ್ 2 ಕೂಡ ಪ್ಲ್ಯಾನ್ ಮಾಡಿದೆ. ಎಲ್ಲಿವರೆಗೆ? 2024. ಈ ರೀತಿ ನೀವು ಒಂದು ಪ್ರಶ್ನೆಯನ್ನು ಓದಿದಾಗ ಅದರೊಂದಿಗೆ ಹೊಂದಿರುವಂಥ ಇತರೆ ಮಾಹಿತಿಗಳನ್ನು ನಾವು ಓದ್ತಾ ಹೋಗಬೇಕು ಸ್ನೇಹಿತರೆ. ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ಮುಂದೆ ಬರುವ ಮುಂದೆ ಯಾವುದಾದ್ರೂ ನೀವು ಬರೀತಾ ಬರುವ ಒಂದು ಪರೀಕ್ಷೆಗಳಲ್ಲಿ ನೀವು ಪ್ರಶ್ನೆಗಳನ್ನು ತುಂಬ ಸುಲಭವಾಗಿ ಎದುರಿಸ್ತಾ ಹೋಗ್ತೀರಿ ಮತ್ತು ಅವುಗಳನ್ನು ಮಾಡ್ತಾ ಹೋಗ್ತೀರಿ. ಇದು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಮುಂದೆ ಬರೀತೀನಿ. ನೋಡಿ, ಮುಂದಿನ ಪ್ರಶ್ನೆ, ನ್ಯೂಲಿ ಡಿಸ್ಕವರ್ಡ್ ಕಜಿನ್ಸಾರಾ ಲೇಕ್ ಸೆಟ್ ಟು ಬಿ ದ ವರ್ಲ್ಡ್ ಹೈಯೆಸ್ಟ್ ಲೇಕ್ ಈಸ್ ಲೊಕೇಟೆಡ್ ಇನ್. ಇದು ನಿಮಗೆ 2019 ಇದು ನಿಮಗೆ 2019ರಲ್ಲಿ ನ್ಯೂಸ್ ಇತ್ತು. ಯಾವುದು? ಕಜಿನ್ಸಾರಾ ಸರೋವರವು ವಿಶ್ವದ ಅತಿ ದೊಡ್ಡ ಸರೋವರವೆಂದು ಪರಿಗಣಿಸಲಾಗಿದೆ. ಇದು ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ರೂಪ್ ಟಾಪ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಯಾವುದಕ್ಕೆ? ಟಿಬೆಟ್ಗೆ. ಯಾಕೆ? ಟಿಬೆಟ್ ಅನ್ನೋದು ಇದೊಂದು ಆಲ್ಮೋಸ್ಟ್ 5000 ಅಂದರೆ 5 ಕಿಲೋಮೀಟರ್ ಹೈಟ್ನಲ್ಲಿದೆ, ಅಬೋವ್ ಸಿ ಲೆವೆಲ್. ಸಮುದ್ರ ಮಟ್ಟಕ್ಕಿಂತ ಒಂದು 5 ಕಿಲೋಮೀಟರ್ನಷ್ಟು ಇದು ಹೈಟ್ನಲ್ಲಿದೆ ಟಿಬೆಟ್. ಅದಕ್ಕೆ ರೂಪ್ ಟಾಪ್ ಆಫ್ ದಿ ವರ್ಲ್ಡ್ ಅಂತ ಕೂಡ ಕರೀತಾರೆ ಟಿಬೆಟಿಗೆ. ಓಕೆ, ಹೀಗಾಗಿ ಇಲ್ಲಿ ನೀವು ಟಿಬೆಟ್
ಟಿಬೆಟ್ ಅಂತ ಹೇಳಿ ಪರಿಗಣಿಸುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಇದು ನಿಮಗೆ 2019 ನ್ಯೂಸ್ನಲ್ಲಿತ್ತು. ಇದೊಂದು ಕರೆಂಟ್ ಅಫೇರ್ಸ್ ಆಗಿತ್ತು. ಇದು ಬಂದ್ಬಿಟ್ಟು ನಿಮಗೆ ಸರಿಯಾದ ಉತ್ತರ ನೇಪಾಳ್. ಸರಿಯಾದ ಉತ್ತರ ನೇಪಾಳ್. ಯಾಕೆಂತಂದರೆ ಇಲ್ಲಿ ಕೊಡ್ತೇನೆ ನೋಡಿ ನಿಮಗೆ ಡಾಟಾಸು. ಇದು 5200 ಮೀಟರ್ ಹೈಟ್ನಲ್ಲಿದೆ. ಇದು ಅದರ ಒಂದು ಉದ್ದ ಮತ್ತು ಅಗಲ. ಇದೇ ರೀತಿ ನಿಮಗೆ ಇದಕ್ಕಿಂತ ಮೊದಲಕ್ಕೆ ಯಾವುದಿತ್ತು ಅಂತ ನಿಮ್ಗೆ ಕೇಳ್ಬೋದು. ಇದಕ್ಕಿಂತ ಮೊದಲಕ್ಕೆ ನಿಮಗೆ ಟಿಲಿಕೋ ಲೇಕ್ ಅಂತ ಇತ್ತು. ಇದು ನಿಮಗೆ 4919 ಕಿಲೋಮೀಟರ್ ಹೈಟ್ನಲ್ಲಿ ನಿಮಗೆ ಸಿಗ್ತಾ ಇತ್ತು. ಆಲ್ಟಿಟ್ಯೂಡ್ ಅಂತಂದರೆ ಹೈಟ್ ಬರುತ್ತೆ. ಆಮೇಲೆ ಇದು ಅದರ ಇತರೆ ಉದ್ದ ಮತ್ತು ಅಗಲ. ಇದೇ ರೀತಿ ನಿಮಗೆ ಬೇರೆ ಒಂದು ಪ್ರಶ್ನೆಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹೈಯೆಸ್ಟ್ ಫ್ರೆಶ್ ವಾಟರ್ ಲೇಕನ್ನು ನಾವು ನೋಡಿದಾದರೆ ಅದು ಲೇಕ್ ಟಿಟಿಕಾಕಾ. ಇದು ಪೇರು ಬೋಲ್ವಿಯಾದಲ್ಲಿದೆ. ಇದೇ ರೀತಿ ನಾವು ವಿಚ್ ಇಸ್ ದ ಹೈಯೆಸ್ಟ್ ಲೇಕ್ ಇನ್ ಇಂಡಿಯಾ. ನೋಡಿ, ಇಂಡಿಯಾದಲ್ಲಿ ಯಾವುದೋ ಇರ್ಬೋದು ನೋಡಿ, ಗುರುದೊಂಗಮರ್ ಲೇಕ್. ಇದೊಂದು ಹೈಯೆಸ್ಟ್ ಲೇಕ್ ಆಗಿದೆ ಇನ್ ವರ್ಲ್ಡ್ ಆ್ಯಂಡ್ ಇನ್ ಇಂಡಿಯಾ, ಲೊಕೇಟೆಡ್ ಎಟ್ ಅನ್ ಆಲ್ಟಿಟ್ಯೂಡ್ ಆಫ್ ಸೊ ಐ ಗೆಸ್ ದಿಸ್ ಡಾಟಾ ಈಸ್ ರಾಂಗ್. ಬಟ್ ಇದೊಂದು ಹೆಸರು ನೆನ್ಪಿಟ್ಕೊಳ್ಳಿ. ಇದು ಇಂಡಿಯಾದಲ್ಲಿ ನಿಮಗೆ ಹೈಯೆಸ್ಟ್ ಆಗಿದೆ ಮತ್ತು ಇದು ಸಿಕ್ಕಿಂ ಸ್ಟೇಟ್ನಲ್ಲಿದೆ. ಓಕೆ, ಇದೊಂದು ಪವಿತ್ರ ಬುದ್ಧಿಸ್ಟ್ ಮತ್ತು ಸಿಖ್ ಮತ್ತು ಹಿಂದೂ ಸ್ಥಳ ಅಂತೇಳಿ ಕೂಡ ಪರಿಗಣಿಸ್ತಾರೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆಯಲ್ಲಿ ನಾನು ನಿಮಗೆ ಪಟ್ಟಿ 1 ಪಟ್ಟಿ 2 ಡ್ಯಾಮ್ ಇದೆ ಮತ್ತು ಯಾವ ಒಂದು ಫಾಲ್ಸ್ ಇದೆ, ಫಾಲ್ಸ್ ಮತ್ತು ಯಾವ ನದಿಗಿದೆ ಮತ್ತು ಡ್ಯಾಮು, ಇವೆಲ್ಲ ನಾನು ನಿಮಗೆ ಸಪ್ರೇಟ್ ವೀಡಿಯೋಸ್ ಕೊಡ್ತಾ ಬರ್ತೇನೆ. ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಇಲ್ಲಿ ತುಂಬಾ ಟೈಮು ಕಳೀಲಿಕ್ಕೆ ಹೋಗೋದಿಲ್ಲ. ನೋಡಿ, ನಿಮಗೆ ಒಂದು ಟ್ರಿಕ್ಸ್ ಯಾವ ರೀತಿ ನೀವು ಇಲ್ಲಿ ಮಾಡ್ಬೋದಾಗಿತ್ತು ಅಂತ ಜಸ್ಟ್ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಈಗ ನಿಮಗೆ ದೂದ್ ಸಾಗರ್ ಬಂದುಬಿಟ್ರೆ ಮೋಸ್ಟ್ಲಿ ಇಲ್ಲಿ ನೀವು ಯಾವುದು ನಿಮಗೆ ಒಂದು ಗುರ್ತಿದೆ ಅಂತೇಳಿ ನೀವು ನೋಡಿ. ಇದು ಬಹುಶಃ ಎಲ್ಲರಿಗೂ ಗುರುತಿರುತ್ತೆ. ಬಿ ಈಕ್ವಲ್ ಟು ಶರಾವತಿ ಅಂತೇಳಿ ನೋಡಿ. ಬಿ ಈಕ್ವಲ್ ಟು ಶರಾವತಿನ ಜಾಯಿನ್ ಮಾಡಿಬಿಡಿ. ಹಾಂ, ಜೋಗ ಎಲ್ಲಿದೆ ಅಂತಂದರೆ ಶರಾವತಿ ಮೇಲೆ. ಈಗ ಮಾಡಿದಾಗ ನಮಗೆ ಇವೆರಡು ಎಲಿಮಿನೇಟ್ ಆಗಿದ್ವು. ಇದು ಎಲಿಮಿನೇಟ್ ಆಯಿತು, ಇದು ಎಲಿಮಿನೇಟ್ ಆಯಿತು. ನಾವು ವಿ ಹ್ಯಾವ್ ಲೆಫ್ಟ್ ವಿತ್ ದಿ 2 ಆಪ್ಷನ್ಸ್. ಆಪ್ಷನ್ ವೆದರ್ ಇಟ್ಸ್ 1 or 4. ಅಮೌಂಗ್ ದಿ 1 and 4, ವಾಟ್ ಅದರ್ ಆಪ್ಷನ್ಸ್ ಆರ್ ದಿ ಕಾಮನ್? ಜಸ್ಟ್ ಹ್ಯಾವ್ ಅ ಲುಕ್. ನೋಡಿ, ಎದಲ್ಲಿ ಕಾಮನ್ ಇಲ್ಲ, ಸಿದಲ್ಲಿ ಕಾಮನ್ ಇಲ್ಲ, ಡಿದಲ್ಲಿ ಕಾಮನ್ ಇದೆ. ನಿಮಗಿದು ಆನ್ಸರ್ ಗೊತ್ತಿದೆಯೋ ಗೊತ್ತಿಲ್ವೋ? ಡಿ ಮಾತ್ರ ಸರಿ. ಯಾಕಂತಂದರೆ ಯು ಆರ್ ಶೋರ್ ಅಬೌಟ್ ದಿ ಜೋಗ್ ಆ್ಯಂಡ್ ಯು ಮಸ್ಟ್ ನೋ ದಿಸ್ ಫ್ಯಾಕ್ಟ್ ದಟ್ ಜೋಗ್ ಎಲ್ಲಿದೆ ಅಂತಂದರೆ ಶರಾವತಿ ನದಿ ಬಂದಿದೆ. ತುಂಬ ಸಿಂಪಲ್ ಫ್ಯಾಕ್ಟ್ಸು. ಈ ರೀತಿ ಫ್ಯಾಕ್ಟ್ಸ್ನ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ. ಬಟ್ ಆ್ಯಸ್ ಆಫ್ ನೌ, ಇಫ್ ಯು ಡೋಂಟ್ ನೋ, ಪ್ಲೀಸ್ ಗೆಟ್ ಇಟ್ ನೋ. ಇಲ್ಲಿ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈಗ ನೀವು ಉತ್ತರ ಕರ್ನಾಟಕ ಜನ ಆಗಿದ್ದರೆ ನಿಮಗೆ ದೂದ್ ಸಾಗರ್ ಅಂದರೆ ಮಂಡೋವಿ ಅಂತೇಳಿ ಮಾಡಿಬಿಡ್ತೀರಾ. ಅಥವಾ ದಕ್ಷಿಣ ಕರ್ನಾಟಕ ಜನ ಆಗಿದೆ ನೀವು ಕಾವೇರಿ ಅಂತಂದರೆ ಅದು ದೂದ್ ಸಾಗರ್ಗೆ ಹೊಂದೋದಿಲ್ಲ, ಅದು ನಿಮಗೆ ಬ್ಲಫ್ ಅಂತ ಗುರುತಿರುತ್ತೆ. ಈ ರೀತಿ ಕೂಡ ನೀವು 2ರಲ್ಲಿ 1 ಗುರುತಾಗಿತ್ತು ಅಂತ ಇಟ್ಕೊಳ್ಳಿ. ಈಗ ಉತ್ತರ ಭಾಗದವ್ರಿಗೆ ಎ ಈಕ್ವಲ್ ಟು 3 ಗುರುತಾಗಿತ್ತಂದರೆ ಅವರು ಕೂಡ ಇಲ್ಲೇ ಬರ್ತಿದ್ರು. ಈಗ ನೀವು ದಕ್ಷಿಣ ಕರ್ನಾಟಕದವ್ರಿಗೆ ನೀವು ಬ್ಲಫ್ಗೆ ಒಂದು ಕಾವೇರಿಯನ್ನು ಜೋಡಿಸಿದರೆ ನೀವು ಇಲ್ಲಿ ಬರ್ತಿದ್ರಿ. ನಿಮ್ಗೆ ಇದು ಗೊತ್ತಿಲ್ಲ ಅಂದ್ರೆ ನಡೀತಿತ್ತು, ನಿಮಗೆ ಇದು ಗೊತ್ತಿಲ್ಲ ಅಂದ್ರೆ ನಡೀತಿತ್ತು. ಹೀಗಾಗಿ ಸರಿಯಾದ ಉತ್ತರ ಎ ಆಗುತ್ತೆ. ಸರಿಯಾದ ಉತ್ತರ ಎ. ನೋಡಿ, ಇದೊಂದು ಆರ್ಟಿಷಿಯನ್ ಬಾವಿ ಅಂದರೆ ಏನಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಆರ್ಟಿಷಿಯನ್ ಬಾವಿಗೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ನು ಇದು ಆರ್ಟಿಷಿಯನ್ ಬಾವಿ ಅಂತಂದರೆ ಏನಂತ ಹೇಳ್ತೇನೆ ನಿಮಗೆ. ಸೊ ಈ ರೀತಿ ನಿಮಗೊಂದು ಭೂ ಪ್ರದೇಶ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಈ ಭೂ ಪ್ರದೇಶದಲ್ಲಿ ನಿಮಗೆ ಈ ರೀತಿ ಒಂದಿಷ್ಟು ಕಲ್ಲಿರುತ್ತೆ. ಅದರಲ್ಲಿ ನಿಮಗೆ ಈ ಭಾಗದಲ್ಲಿ ಸ್ವಲ್ಪ
ಇದು ನೀರಿರುತ್ತೆ. ಯಾಕೆ ನೀರಿರುತ್ತೆ ನಂತರ ಇದೊಂದು ಭೂಮಿಯ ಭೂಪದರ ರಾಕ್ ಇದೆ. ನೋಡಿ, ಇಲ್ಲಿಂದ ನಿಮಗೆ ಪೋರಸ್ ರಾಕ್ ಇರುತ್ತೆ. ಅಂದರೆ ಇಲ್ಲಿ ನಿಮಗೆ ನೀರು ಇಂಗುವಿಕೆ ಆಗ್ತಾ ಇಲ್ಲಿ ಬರುತ್ತೆ. ಇವು ಎಂಥ ಒಂದು ಪೊಸಿಷನಲ್ಲಿ ಇರ್ತದೆ ಅಂತಂದರೆ, ಇದು ಸಾಲಿಡ್ ರಾಕ್ ಇರುತ್ತೆ. ಇಲ್ಲಿ ನಿಮಗೆ ಇನ್ಪರ್ಮೇಬಲ್ ಒಂದು ರಾಕ್ ಇರುತ್ತೆ. ಇನ್ಪರ್ಮೇಬಲ್ ಅಂತಂದರೆ ಅಲ್ಲಿಂದ ನಿಮಗೆ ನೀರು ಅಲ್ಲಿಂದ ಪಸರಿಸುವುದಿಲ್ಲ. ಇಲ್ಲಿ ಈ ಒಂದು ಕಂಡೀಷನ್ ಹೇಗಿರುತ್ತೆ ಅಂದರೆ, ಇದು ಈ ಹೈಟು ಇದಕ್ಕೆ ಸಮ ಇರುತ್ತೆ. ಇಲ್ಲಿ ಯಾವ ರೀತಿ ಒಂದು ಕಂಡೀಷನ್ ಆಗುತ್ತೆ ಅಂತಂದರೆ, ಇಲ್ಲಿ ನೀರು ಇದನ್ನು ಇಂಗಿ ಇಲ್ಲಿ ಒಂದು ಕಡೆಗೆ ನಿಮಗೆ ಮೌಂಟ್ ಆಗಿ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತದೆ. ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಟೈಮ್ನಲ್ಲಿ ಇಲ್ಲಿ ಪೋರಸ್ ರಾಕ್ ಇರುತ್ತೆ. ಪೋರಸ್ ಅಂತಂದರೆ ಪೊಳ್ಳಾದ, ಅಲ್ಲಿ ನಿಮಗೆ ನೀರು ಪಾರಾಗುತ್ತೆ. ಪಾರಾಗಿ ನೀರು ತಂದಕ್ಕೆ ತಾನೇ ಇಲ್ಲಿ ಮೇಲ್ಗಡೆ ಬರಲಿಕ್ಕೆ ಶುರು ಆಗುತ್ತೆ. ಓಕೆ, ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ಒಂದು ಪೈಪ್ ಇದೆ ನಿಮ್ಮ ಹತ್ರ, ಈ ರೀತಿ ಒಂದು ಪೈಪ್ ಇದೆ. ಓಕೆ, ಹೈಟ್ ನೋಡಿ, ಗಮನಿಸಿ. ಈ ಪೈಪ್ನಲ್ಲಿ ನೀವು ಇಲ್ಲಿಂದ ನೀರು ಹಾಕ್ತಾ ಹೋಗಿ. ನೀರೇನಾಗುತ್ತೆ, ಫಸ್ಟ್ ಇಲ್ಲಿ ಡೌನಲ್ಲಿ ಇಲ್ಲಿ ಮೌಂಟ್ ಆಗುತ್ತೆ, ಮುಂದೆ ಬರುತ್ತೆ, ಸೇಮ್ ಈಕ್ವಲ್ ಇದರಿಂದ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಔಟ್ ಆಗುತ್ತೆ. ಯಾಕೆ ಔಟ್ ಆಯ್ತದು? ಯಾಕೆ ಇಲ್ಲಿಂದ ಇಲ್ಲಿ ಬರಲಿಲ್ಲ? ಯಾಕಂದರೆ ಇಲ್ಲಿ ಹೈಟ್ ಇದೆ. ಅದೇ ರೀತಿ ಇಲ್ಲಿ ಬಂದಿರೋ ನೀರು ಇಲ್ಲಿ ಹೈಟ್ ಇದ್ದ ಕಾರಣ ಇಲ್ಲಿ ಬರಲ್ಲ. ಇಲ್ಲಿ ಬಂದು ನಿಂತು ಇದು ಪ್ರೆಷರಿಗೆ ಹೊರಗಡೆ ಇಲ್ಲಿ ಬರ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತೇವೆ ಅಂತಂದರೆ, ವೆಲ್ ಇನ್ ವಿಚ್ ವಾಟರ್ ಫ್ಲೋಸ್ ಔಟ್ ಆನ್ ಇಟ್ಸ್ ಓನ್. ನೀರು ತಾನಾಗಿಯೇ ಹರಿದು ಬರುವ ಒಂದು ಬಾವಿ ಅಂತ ಕರೀತೇವೆ. ನಿಮಗೆ ಸಾಮಾನ್ಯವಾಗಿ ಈ ಒಂದು ಆರ್ಟಿಷಿಯನ್ಸ್ ಬಾವಿಯ ಮೇಲೆ ಮತ್ತೊಂದು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ಇವು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಇವು ಮೋಸ್ಟ್ಲಿ ಜಾಸ್ತಿ ನಿಮಗೆ ಕಂಡುಬರೋದು ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ನಿಮ್ಗೆ ಕಂಡುಬರೋದು ಆಸ್ಟ್ರೇಲಿಯಾ ಈ ರೀತಿ ಅಂತಂದರೆ ಈ ಭಾಗದಲ್ಲಿ ತುಂಬಾ ಕಂಡುಬರುತ್ತೆ. ಮತ್ತು ಇಲ್ಲಿ ಮರುಭೂಮಿ ಪ್ರದೇಶ ಇರುವಂಥ ಈ ಭಾಗದಲ್ಲಿ ಕೂಡ ಕಂಡುಬರುತ್ತೆ. ಸಾಮಾನ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಬಹಳ, ಮತ್ತು ಅದರಲ್ಲಿ ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ತುಂಬಾ ಜಾಸ್ತಿ ಇವು ಕಂಡುಬರುತ್ತೆ, ಈ ರೀತಿ ಬಾವಿಗಳು. ಅದೇ ಬಿಟ್ಟು ಇಂಡಿಯಾದಲ್ಲಿ ಕೂಡ ನಿಮಗೆ ಉತ್ತರಾಖಂಡ, ಸಿಕ್ಕಿಮು ಕೆಲವೊಂದಿಷ್ಟು ಭಾಗದಲ್ಲಿ ಕಂಡುಬರ್ತಾ ಹೋಗ್ತವೆ. ಹಾಗಾದರೆ ಮುಂದಿನ ಪ್ರಶ್ನೆ, ಇದು ನೋಡಿ, ಇಲ್ಲಿ ನಿಮಗೆ ಬಂದ್ಬಿಟ್ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ಮೂನ್ ಅಂತ ಕೇಳಿದ್ದಾರೆ. ಓಕೆ, ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅರ್ತ್ ಆ್ಯಂಡ್ ಇಲ್ಲಿ ಅರ್ತ್ ಇದೆ. ಅರ್ತಿಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಅದರ ಜೊತೆ ಮೂವ್ ಆಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ, ರಿವಾಲ್ವ್ ಆಗ್ತಾ ಇದೆ. ಓಕೆ, ವಿತ್ ದ ರೊಟೇಷನ್ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್. ವಾಟ್ ಇಸ್ ದಟ್? ಮೂನ್. ಇದು ಆರ್ಬಿಟ್ ಇದೆಲ್ಲ ಏನೋ ರೌಂಡ್ ಹಾಕಿದೆ, ಬಟ್ ಇನ್ ರಿಯಲ್ ಕೇಸ್ ಇಟ್ ಇಸ್ ನಾಟ್ ಸೊ. ಇದು ಸಮ್ ಟೈಮ್ ನಿಮಗೆ ಅರ್ತಿಗೆ ನಿಯರ್ ಇರುತ್ತೆ, ಸಮ್ ಟೈಮ್ ಇಟ್ಸ್ ಫಾರ್ ಅವೇ. ಇನ್ ಸಚ್ ಕೇಸಸ್ here we see, I will let you know. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಅರ್ತ್ ಮತ್ತು ಮೂನಿಗೆ ಅಂದರೆ ಭೂಮಿ ಮತ್ತು ಚಂದ್ರನ ನಡುವೆ ಅಂತರವು ಗರಿಷ್ಠ ಅಂತ ಕೇಳಿದ್ದಾರೆ. ಓಕೆ, ಈಗ ನಿಮಗೂ ಇದು ಪೆರಿ ಮತ್ತು ಅಪೋಜಿ ಇವುಗಳು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ನಿಮ್ಗೆ ಹೇಳ್ತೇನೆ. ಈ ಒಂದು ರೊಟೇಷನ್ ಆಗುವ ಟೈಮ್ನಲ್ಲಿ ಮೂನ್ ಇದೆಯಲ್ಲ, ಈ ಅರ್ತ್ಗೆ ಈಗ ಇದು ರಿಲೇಟಿವ್ಲಿ ದೂರ ಇದೆ. ಈ ಒಂದು ಪೊಸಿಷನ್ಗೆ, ಮೂನ್ ಪೊಸಿಷನ್ಗೆ ನಾವೇನಂತೇವೆ ಅಂತಂದರೆ, ಈ ಒಂದು ಪೊಸಿಷನ್ಗೆ ನಾವು ಅಪೋಜಿ ಅಂತ ಹೇಳ್ತೇವೆ. ಓಕೆ, ಇದೇ ಮೂನು ರಿವಾಲ್ವ್ ಹಾಕೊಂಬಂದು ಈ ಒಂದು ಜಾಗದಲ್ಲಿ ಇತ್ತಂತ ಇಟ್ಕೊಳ್ಳಿ. ಅವಾಗ ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೂನ್ ಆ್ಯಂಡ್ ದಿ ಅರ್ತ್, ಭೂಮಿ ಮತ್ತು ಚಂದ್ರನ ನಡುವೆ ಅಂತರ ಕಡಿಮೆ ಇರುತ್ತದಲ್ಲ, ಆ ಒಂದು ಪೊಸಿಷನ್ಗೆ ನಾವೇನಂತೇವೆ ಅಂತಂದರೆ ಪೆರಿಜಿ. ಓಕೆ, ಪೆರಿಜಿ ಅಂತಂದರೆ ನಿಯರು, ಅಪೋಜಿ ಅಂತಂದರೆ ದೂರ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅಪೋ ಅಂದರೆ ದೂರ, ಪೆರಿ ಅಂತಂದರೆ ಇದು
ಇದೇ ಸೇಮ್ ಪೊಸಿಷನ್ ಈಗ ನಮ್ಮ ಭೂಮಿ ಏನು ಮಾಡುತ್ತೆ, ಸೂರ್ಯ ಹೌದಾ, ಸನ್ ಸುತ್ತ ಇರುತ್ತೆ. ಇಲ್ಲಿ ಕೂಡ ಅದೇ ರೀತಿ ಒಂದು ರೊಟೇಷನ್ ರಿವಾಲ್ವ್ ಆಗ್ತಾ ಇದೆನಾ. ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್, ರೈಟ್, ಇನ್ ಅ ಎಲಿಪ್ಟಿಕಲ್ ಆರ್ಬಿಟ್. When the distance between the earth and the sun is at the higher, we call aphelion. ಅಥವಾ ಅದು ಆ್ಯಕ್ಚುಲಿ ಅಪೋಜಿ ಅಂತ ಹೇಳ್ತೀವಿ ನಾವು. ಡಿಸ್ಟೆನ್ಸ್ ಅಪೋಜಿ ಅಂತಂದರೆ ದೂರ ಇರೋದು, ಪೆರಿಜಿ ಅಂತಂದರೆ ಇದು. ನಿಮಗೆ ಹೆಲಿಯನ್ ಅಂತ ಬಂತಂದರೆ ಇದು ಕಂಪೇರಿಟಿವ್ಲಿ ಇದು ಎದಕ್ಕೆ ನಾವು ಮಾತಾಡ್ತಾ ಇದ್ದೇನೆ ಅಂತಂದರೆ ಸನ್ನಿಗೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಸಿಂಪಲ್ ಆಗಿ ಅಂತ ನಾನು ಅನ್ಕೋತಾ ಇದ್ದೇನೆ. ಹಾಗಾಗಿ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಂದರೆ ಅಪೋ ಅಂತಂದರೆ ದೂರ, ಪೆರಿ ಅಂತಂದರೆ ನಿಯರ್. ಇಷ್ಟು ನೀವು ನೆನ್ಪಿಟ್ಕೊಂಡ್ರು ಕೂಡ ಸಾಕು. ನೋಡಿ ಈ ಕ್ವಶನು 77. ದ ಫಸ್ಟ್ ವರ್ಲ್ಡ್ ವಾಟರ್ ಡೇ ವಾಸ್ ಅಬ್ಸರ್ವ್ಡ್ ಇನ್ ದ ಇಯರ್. ಯಾವಾಗ ಒಂದು ಪ್ರಥಮ ವಿಶ್ವ ಜಲ ದಿನವನ್ನು ಆಚರಿಸಲಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಸಾಮಾನ್ಯವಾಗಿ ನಿಮಗೆ ಇದು ಯಾವ ಒಂದು ಡೇಟ್ ಅಂತ ಕೇಳಿದರೆ ನಿಮಗೆ ಬಹುಶಃ ಗೊತ್ತಿರ್ಬೋದು, 22 ಮಾರ್ಚ್. ಬಟ್ ನಿಮಗೆ ಇದು 1992 ಅಂತ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾಕೆ 1992 ನಿಮ್ಗೆ ಗೊತ್ತಿರಬೇಕಂದ್ರೆ ಇದರಲ್ಲಿ ಹಿನ್ನೆಲೆನ ಇಲ್ಲಿ ಕೊಟ್ಟಿದೆ ನಿಮಗೆ. ರಿಯೋ ಡಿ ಜನೇರಿಯಾದಲ್ಲಿ 1992ರಲ್ಲಿ ಒಂದು ಕಾನ್ಫರೆನ್ಸ್ ನಡೆಸಿದೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ರಿಯೋ ಡಿ ಜನೇರಿಯೋ, ಓಕೆ, ಬ್ರೆಜಿಲಲ್ಲಿ. ಇದಕ್ಕೆ 1992 ಆಗುತ್ತೆ. ಈ ಒಂದು ದಿನ ನಿಮಗೆ ಫಸ್ಟ್ ಟೈಮ್ ಅಜೆಂಡಾ 21 ಕೂಡ ನಿಮಗೆ ಪ್ರಪೋಸಲ್ ಆಗಿತ್ತು. ಸೊ ಇಫ್ ಎನಿ ಒನ್ ಆಫ್ ಮೈ ವ್ಯೂವರ್ ಇಸ್ ನೋನ್ ಅಬೌಟ್ ದಿ ಅಜೆಂಡಾ 21, ಪ್ಲೀಸ್ ಕಮೆಂಟ್ ಮಾಡಿ ನಂಗೆ ತಿಳಿಸಿದ ಏನು ನಿಮ್ಗೆ ಅಜೆಂಡಾ 21 ಅಂತೇಳಿ. ನಿಮಗೆ ನಾನು ಫ್ರೀ ಆನ್ಲೈನ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಕ್ಲಾಸಸ್ನಲ್ಲಿ ಕಂಪ್ಲೀಟ್ ಕ್ರೋನಾಲಜಿ ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ವೆರಿ ಕ್ರಿಸ್ಪ್ ಆಗಿ ನಾನು ನಿಮಗೆ ಹೇಳ್ತಾ ಬರ್ತೇನೆ. ಪ್ಲೀಸ್ ರಿಜಿಸ್ಟರ್, ಡೂ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ರಿಜಿಸ್ಟರ್ ಯುವರ್ ಸೆಲ್ಫ್ ಫಾರ್ ದೋಸ್ ಕ್ಲಾಸಸ್. ಇದು ನಿಮಗಿಲ್ಲಿ ಈ ಒಂದು ಪ್ರಾಮುಖ್ಯತೆ ಇತ್ತು. ಈ 2020ರಲ್ಲಿ ನಾವು ನೋಡ್ಬೋದು ವರ್ಲ್ಡ್ ವಾಟರ್ ಡೇ ಮತ್ತು ವರ್ಲ್ಡ್ ಮೆಟ್ರೋಲಾಜಿಕಲ್ ಡೇ ಎರಡು ಕೂಡಿಸಿ ಇದು ವಾಟರ್ ಆ್ಯಂಡ್ ಕ್ಲೈಮೇಟ್ ಅನ್ನುವ ಒಂದು ಧ್ಯೇಯವಾಕ್ಯ ಇತ್ತು, ಥೀಮ್ ಏನಿತ್ತು. ಓಕೆ, ಥೀಮು ಸೇಮ್, ಇಬ್ಬರದ್ದು ಕೂಡಿಸಿ ಸೇಮ್ ಇತ್ತು. ಇದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಇನ್ನೊಂದಿಷ್ಟು ದಿನ ಮಾರ್ಚ್ನಲ್ಲಿ ಅಂತಂದರೆ ಮಾರ್ಚ್ 21 ಫಾರೆಸ್ಟ್ ಆ್ಯಂಡ್ ಬಯೋಡೈವರ್ಸಿಟಿ. ಇದು ನಿಮಗೆ 2012ರಿಂದ ಪ್ರಾರಂಭವಾಗುತ್ತೆ. ಈಗ ಅರ್ತ್ ಡೇ ಬಂದುಬಿಟ್ಟು ನಿಮಗೆ ಏಪ್ರಿಲ್ 22, ಮಾರ್ಚ್ 22 ನೆಕ್ಸ್ಟ್ 1 ಮಂತ್. ಮಾರ್ಚ್ 21 ನಿಮ್ಗೆ ನೆನ್ಪಿಟ್ಕೊಂಡ್ರೆ ಒಂದಿನ ಕೂಡಿಸಿದ್ರೆ ನಿಮಗೆ ವಾಟರ್ ಡೇ, ನೆಕ್ಸ್ಟ್ ನಿಮಗೆ 1 ತಿಂಗಳು ಕೂಡಿಸಿದ್ರೆ ನಿಮಗೆ ಅರ್ತ್ ಡೇ. ಇದು ನಿಮಗೆ 1970ರಿಂದ ಪ್ರಾರಂಭವಾಗಿತ್ತು. ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಡೇಸ್ನ ನಾನು ಮುಂದೆ ನಿಮಗೆ ಕೆಲವೊಂದು ಲೆಕ್ಚರ್ನಲ್ಲಿ ಕೊಡ್ತಾ ಬರ್ತೇನೆ. ಸೊ ಆ್ಯಸ್ ಆಫ್ ನೌ ಯು ಜಸ್ಟ್ ಗೋ ಥ್ರೂ ದಿಸ್ ಡೀಟೇಲ್ಸ್ ವಿಚ್ ಐ ಹ್ಯಾವ್ ಗಿವನ್ ಟು ಯು ಆ್ಯಂಡ್ ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡಿ, ಇಂಡಿಯನ್ ರಿವರ್ ಸಿಸ್ಟಮ್ ವಿಚ್ ಡಸ್ ನಾಟ್ ಜಾಯಿನ್. ಸೊ ದಿಸ್ ಈಸ್ ಅ ಮೋಸ್ಟ್ ಕಾಮನ್ ಅಪಿಯರಿಂಗ್ ಕ್ವಶನ್ಸ್ ಐ ವುಡ್ ಸೇ. ಇದು ತುಂಬ ಬಾರಿ ನಿಮಗೆ ರಿಪೀಟ್ ಆಗಿದೆ ಇದೊಂದು ಇನ್ಫಾರ್ಮೇಷನ್ನು. ನಾನು ನಿಮಗೆ ಇಲ್ಲಿ ಹೇಳ್ತಾ ಬರ್ತೀನಿ ನೋಡಿ. ಸೊ ಅಂದ್ಕೊಳ್ಳಿ, ಈಗ ಇದು ಗಲ್ಫ್ ಆಫ್ ಕಚ್ ಇದೆ, ಇದು ಟಿಪ್ ಆಫ್ ಇಂಡಿಯಾ. ಓಕೆ, ಈಗ ಈ ಒಂದು ಭಾಗದಲ್ಲಿ ನಮಗೆ ಅರಾವೆಲಿಸ್ ಇದೆ. ಓಕೆನಾ, ಅರಾವೆಲಿಸ್ ಇದೆ. ಇಲ್ಲಿ ಬಂದುಬಿಟ್ರೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ವೆಸ್ಟ್ ಫ್ಲೋಯಿಂಗ್ ರಿವರ್, ಪಶ್ಚಿಮಾಭಿಮುಖವಾಗಿ ಹರಿಯೋದು ಇದೊಂದು ನರ್ಮದಾ ರಿವರ್. ಓಕೆ, ಅದರ ಕೆಳಗಡೆ ತಾಪಿ ಹರಿಯುತ್ತೆ. ಇವೆರಡು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲಿ ಆಪ್ಷನಲ್ಲಿ ಯಾವ ಕೊಟ್ಟಿದ್ದಾನೆ ಅಂತಂದರೆ ಮಾಹಿ ಬಂದುಬಿಟ್ಟು ನಿಮಗೆ ಈ ನರ್ಮದಾ ರಿವರ್ಲಿಂದ ಸ್ವಲ್ಪ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟು ಮತ್ತೆ ಕೆಳಗಡೆ ಬರುತ್ತೆ. ಅದು ಬಂದುಬಿಟ್ಟು ಇಲ್ಲಿ ನಿಮಗೆ
ಗಲ್ಫ್ ಆಫ್ ಕಂಬತ್ನಲ್ಲಿ ಡ್ರೈನ್ ಆಗುತ್ತೆ. ಗಲ್ಫ್ ಆಫ್ ಕಂಬತ್ ಅಂದರೆ ಇದು ಗಲ್ಫ್ ಆಫ್ ಕಂಬತ್, ಇಲ್ಲಿ ಡ್ರೈನ್ ಆಗುತ್ತೆ. ಇದು ಯಾವುದು? ಮಾಹಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವ್ದು ಕೊಟ್ಟಿರ್ತಾರೆ ಅವರು? ಶಬರ್ಮತಿ. ಶಬರ್ಮತಿ ಕೂಡ ನಿಮಗೆ ಏನಾಗುತ್ತೆ ಅಂತಂದರೆ, ಇದು ಗುರು ಶಿಖರ ಇದೆ. ಇಲ್ಲಿ ಗುರು ಶಿಖರ ಈ ಭಾಗದಲ್ಲಿ ನಿಮಗೆ ಅದು ಒರಿಜಿನೇಟ್ ಆಗಿ ಬಂದ್ಬಿಟ್ಟು ಮುಂದೆ ಅದು ಕೂಡ ನಿಮಗೆ ಗಲ್ಫ್ ಆಫ್ ಕಂಬತ್ನಲ್ಲಿ ಡ್ರೈನ್ ಆಗುತ್ತೆ. ಯಾವುದು? ಶಬರ್ಮತಿ ರಿವರ್. ಶಬರ್ಮತಿ ರಿವರ್ ಇದೇ ಭಾಗದಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಕೊಟ್ಟಿದ್ದಾನೆ ಬಾನಸ್ ರಿವರ್. ಈ ಬಾನಸ್ ರಿವರು ಈ ಸೈಡ್ಲಿಂದ ಹೋಗ್ಬಿಟ್ಟು ನಿಮಗೆ ಅರಾವಲಿಯಿಂದ ಈ ಮೌಂಟ್ ಅಬುದು ಈ ಈಸ್ಟ್ ಕಡೆಯಿಂದ ನಿಮಗೆ ಹೋಗ್ಬಿಟ್ಟಿದ್ದು ಮುಂದೆ ಇಲ್ಲಿಂದ ಬರುವಂತಹ ಚಂಬಲ್ ರಿವರ್ಗೆ, ಚಂಬಲ್ ರಿವರ್, ಈ ಚಂಬಲ್ ರಿವರ್ ಬಂದ್ಬಿಟ್ಟು ನಿಮಗೆ ಯಮುನಾ ರಿವರ್ಗೆ ಸೇರುತ್ತೆ. ಯಮುನಾ ರಿವರ್ಗೆ ಸೇರುತ್ತೆ. ಹಾಗಾದರೆ ಯಮುನಾ ರಿವರ್ ಮುಂದೆ ಹೋಗ್ಬಿಟ್ಟು ನಿಮಗೆ ಗಂಗಾ ರಿವರ್ಗೆ ಸೇರುತ್ತೆ. ಯಮುನಾ ರಿವರ್ ಹೋಗ್ಬಿಟ್ಟು ನಿಮಗೆ ಮುಂದೆ ಗಂಗಾ ರಿವರ್ಗೆ ಸೇರುತ್ತೆ. ಓಕೆ, ಹಾಗಾದರೆ ಇದು ಬಾನಸ್ ಅನ್ನೋದು ನಿಮಗೆ ಚಂಬಲ್ ರಿವರ್ದ ಒಂದು ಎಡ ಉಪನದಿ. ಮುಂದೆ ಬಂದುಬಿಟ್ಟು ನಿಮಗೆ ಇದನ್ನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಬೇವಾರದಲ್ಲಿ. ಈಗ ನಿಮ್ಗೆ ಹೇಳ್ಬೇಕಂತಂದರೆ ಇದು ಇಲ್ಲಿ ಸಾಂಬರ್ ಲೇಕು ಆ ಪಾಟ್ಲಿಂದ ಇಲ್ಲಿ ಬಂದ್ಬಿಟ್ಟು ಲೂನಿ ಬರುತ್ತೆ. ಇಲ್ಲಿ ನಿಮಗೆ ಓವರ್ ಇವಾಪರೇಷನ್ ಆವಿ ಆಗುವಿಕೆಯಿಂದ ಇದು ಸಮುದ್ರಕ್ಕೆ ಮುಟ್ಟಬೇಕಾಗಿತ್ತು. ಈ ಭಾಗದಲ್ಲಿ ಇದು ಬಂದು ಡ್ರೈನ್ ಆಗಬೇಕು. ಬಟ್ ಇದು ಡ್ರೈನ್ ಆಗೋಕ್ಕಿಂತ ಮೊದಲಕ್ಕೆ ಇದು ಅಲ್ಲಿರುವಂತಹ ಒಂದು ಟೆಂಪ್ರೇಚರ್ಗೆ ಇದು ಆವಿ ಆಗಿಬಿಡುತ್ತೆ. ಹೀಗಾಗಿ ಇದು ಮುಟ್ಟುವುದೇ ಇಲ್ಲ. ಇದು ಸಿಗೆ ಮುಟ್ಟು ಮೊದಲೇ ಇದು ಪೂರ ಆವಿ ಆಗಿಬಿಡುತ್ತೆ ನೀರು. ಯಾವುದದು? ಲೂನಿ. ಸೊ ನೋಡಿ ಸ್ನೇಹಿತರೆ, ನೀವು ಜೋಗ್ರಫಿನ ಯಾವಾಗಲೂ ಡಯಾಗ್ರಾಮು ಮತ್ತು ಕಾನ್ಸೆಪ್ಟ್ನ ರಿಲೇಟ್ ಮಾಡಿ ನೋಡಿದರೆ ಇವು ಯಾವುದು ನಾನು ನೋಡಿದ್ದೇನೆ. ನಮ್ಮ ಸ್ಟೂಡೆಂಟ್ಸ್ ನನಗೆ ಕೆಲವೊಬ್ರು ಹೇಳ್ತಾ ಇದ್ರು, ಸರ್ ನಮಗೆ ಕೆಲವೊಬ್ರದ್ದು ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದ್ದೀನಿ, ಅವರು ಫಾರ್ಮುಲಾ ಕೊಡ್ತಾರೆ. ಫಾರ್ಮುಲಾ ಯಾಕೆ ಬೇಕು? ನಾನು ನಿಮ್ಗೆ ಹೇಳ್ತೀನಿ, ಫಾರ್ಮುಲಾ ಯಾಕೆ ಬೇಕು? ಯು ಶುಡ್ ಲರ್ನ್ ದಿ ಕಾನ್ಸೆಪ್ಟ್, ಯು ಶುಡ್ ಲರ್ನ್ ದಿ ಡಯಾಗ್ರಾಮ್ಸ್ so that you can decode any other questions. You don't need to mug up the like something formulas. ಅದು ಎಲ್ಲಿ ಬೇಕಾಗುತ್ತೆ ಅಲ್ಲಿ ಅಷ್ಟೇ ಕೆಲವೊಂದು ಜಾಗದೆಲ್ಲ ಮಾಡ್ಕೋಬೇಕು. ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ಎಲ್ಲದಕ್ಕೂ ಫಾರ್ಮುಲಾ ಅದೆಲ್ಲ ಮಾಡ್ತಾ ಹೋದರೆ ನೀವು ತುಂಬಾ ಕನ್ಫ್ಯೂಷನ್ ಆಗ್ತೀರಿ. ಯು ವಿಲ್ ಎಂಡ್ ಅಪ್ ಫೇಲ್ಚರ್. ಓಕೆ, ಸರಿಯಾದ ಉತ್ತರ ಲೂನಿ ನದಿಯಲ್ಲಿ ಸರಿಯಾದ ಉತ್ತರ. ಇದು ಯಾಕಂತಂದರೆ ಇಲ್ಲಿ ರಾಜಸ್ಥಾನಲ್ಲಿ ಇದು ಬರುತ್ತೆ. ಇಲ್ಲಿ ತುಂಬ ಟೆಂಪ್ರೇಚರ್ ಇರೋ ಕಾರಣ ಅದು ಸೀಲಿಗೆ ಮುಟ್ಟುವ ಮೊದಲೇ ಅದು ಆವಿಯಾಗಿ ಹೋಗಿಬಿಡುತ್ತೆ. ಹೀಗಾಗಿ ಅದು ಮುಟ್ಟುವುದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಅಂತಂದರೆ ನಿಮ್ಗೆ ಇದು ಕೂಡ ಕೇಳ್ತಾರೆ. ಇಲ್ಲಿ ನಮ್ಮದು ಕರ್ಕಾಟಿಕ್ ವೃತ್ತ 23.5 ಡಿಗ್ರಿ ನಾರ್ತ್, ಇದಕ್ಕೆ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂಗ್ಲೀಷ್ನಲ್ಲಿ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಬಾರಿ ದಾಟುವ ಯಾವುದು ಒಂದು ನದಿ ಅಂತ ಕೇಳ್ತಾರೆ. ಅದು ಮಾಹಿ 2 ಬಾರಿ ಕ್ರಾಸ್ ಮಾಡ್ತಿದ್ದು. ಒಂದು ಸಲ ಇಲ್ಲಿ ಹೋಗುತ್ತೆ ಮತ್ತು ರಿಟರ್ನ್ ಬರುತ್ತೆ ಅದು. ಹೀಗಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಟ್ವಾಯ್ಸ್ ಯಾವುದು ಕ್ರಾಸ್ ಮಾಡುತ್ತೆ ಅಂತಂದರೆ ಮಾಹಿ ರಿವರ್. ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಲಾಂಗೆಸ್ಟ್ ವೆಸ್ಟ್ ಫ್ಲೋವಿಂಗ್ ರಿವರ್ ಅಂತಂದರೆ ನರ್ಮದಾ. ಓಕೆ, ಇದು ಡ್ರೈನ್ ಎಲ್ಲಾಗುತ್ತೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ತಾಪಿ ಬಂದುಬಿಟ್ಟು ನಿಮಗೆ ಸೂರತ್ನಲ್ಲಿ ಡ್ರೈನ್ ಆಗುತ್ತೆ. ಈ ರೀತಿ ನೀವು ಮಾಹಿತಿನ ಸಂಗ್ರಹಿಸ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನು. ಸೊ ನೋಡಿ, ಇದೊಂದು ತುಂಬಾ ಈಸಿ ಕ್ವಶನ್ ಆಗಿತ್ತು. ನೋಡಿ, ನಿಮಗೆ ಸೈಕ್ಲೋನ್ಸು ಆ್ಯಂಟಿ ಸೈಕ್ಲೋನ್ಸ್ ಅಂತ ಬರುತ್ತೆ. ಸೈಕ್ಲೋನ್ಸು ಮತ್ತು ಆ್ಯಂಟಿ ಸೈಕ್ಲೋನು ಇವು ನಿಮಗೆ ವಿಂಡ್ ಪ್ಯಾಟರ್ನ್ಸ್ ಮೇಲೆ ಬರುತ್ತೆ. ಇಲ್ಲಿ ನಿಮಗೆ ಪ್ರೆಷರ್ ಗ್ರೇಡಿಯಂಟು, ನೆಕ್ಸ್ಟು ಕೋರಿಯೋಲಿಸಿಸ್ ಎಫೆಕ್ಟ್ಸು ಮತ್ತು ಫ್ರಿಕ್ಷನ್ಸ್. ಇವು 3 ಕಾನ್ಸೆಪ್ಟ್ ನಂತರ ಇವು ನಿಮಗೆ ತಿಳಿತಾ ಹೋಗ್ತವೆ. ಬಟ್ ನಮಗೆ ಈಗ ಅಲ್ಲಿ ಇವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ಇರೋಲ್ಲ. ಜಸ್ಟ್ ನಾನು ನಿಮಗೆ ಇಲ್ಲಿ ಆ್ಯಂಟಿ ಸೈಕ್ಲೋನ್ ಡೆವಲಪ್ಮೆಂಟ್ ಇದಕ್ಕೆ ಹೇಗಿರುತ್ತೆ ಅಂತ ಹೇಳ್ತೇನೆ ನೋಡಿ. ಆ್ಯಂಟಿ ಸೈಕ್ಲೋನ್ ಅಂತಂದರೆ ನಡುವೆ ನಿಮಗೆ ಹೈ ಪ್ರೆಷರ್ ಇರುತ್ತೆ. ಓಕೆ, ಇನ್ ದಿ ಅಪ್ಪರ್ ಅಟ್ಮಾಸ್ಫಿಯರ್
ಇಲ್ಲಿ ಹೈ ಪ್ರೆಷರ್ ಇರುತ್ತೆ. ಓಕೆ, ಯು ಶುಡ್ ಬಿ ನೋ ದಟ್ ದ ಆಲ್ವೇಸ್ ಹೈ ಪ್ರೆಷರ್ ಮೂವ್ಸ್ ಟುವರ್ಡ್ಸ್ ದಿ ಲೋ ಪ್ರೆಷರ್. ಸೊ ಇಲ್ಲಿ ಒಂದು ಹೈ ಪ್ರೆಷರ್ ನಡುವಿದ್ದನ್ನು ಇದು ಲೋ ಪ್ರೆಷರ್ಗೆ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಇರುತ್ತೆ. ಒತ್ತಡ ಅಂದರೆ ಹೆಚ್ಚಿನ ಒತ್ತಡ ನಡುವಿದ್ದು ಇದು ಲೋ ಪ್ರೆಷರ್ಗೆ ಹೋಗ್ತಾ ಇರುತ್ತೆ. ಇಲ್ಲಿ ಕೋರೋಲಿಸಿಸ್ ಫೋರ್ಸ್ ಎಫೆಕ್ಟ್ ಆಗೋದ್ರಿಂದ ಇದು ಈ ಸೈಡ್ ರೈಟಿಗೆ ತಿರುಗ್ತಾ ಹೋಗುತ್ತೆ. ಇದು ಕ್ರಮೇಣವಾಗಿ ನಿಮಗೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಈ ರೀತಿ ಆಗುತ್ತೆ. ಅದೇ ನಿಮಗೆ ಸೈಕ್ಲೋನ್ ಅಂತ ಬಂದರೆ ಸೈಕ್ಲೋನಲ್ಲಿ ನಿಮಗೆ ಲೋ ಪ್ರೆಷರ್ ನಡುವಿರುತ್ತೆ. ಈಗ ಇದು ಹೈ ಪ್ರೆಷರ್ ಹೋಯ್ತಲ್ಲ, ಇದೆಲ್ಲ ಹೋಗುತ್ತೆ ಲೋ ಪ್ರೆಷರ್ ಅಂತ ಇಟ್ಕೊಳ್ಳಿ. ಲೋ ಪ್ರೆಷರ್ಗೆ ಬರ್ತಾ ಇರುತ್ತೆ. ಹೌದಾ, ಈ ರೀತಿ ಬರ್ತಾ ಇರುತ್ತೆ. ಇಲ್ಲಿ ಕೂಡ ನಿಮಗೆ ಕೋರಲಿಸ್ ಫೋರ್ಸಸ್ ಆಕ್ಟ್ ಆಗ್ತಾ ಹೋಗ್ತದೆ. ಕೋರಲಿಸ್ ಫೋರ್ಸಸ್ ಏನಂತೇಳಿ ನಾನು ನಿಮಗೆ ಹೇಳ್ತೇನೆ, ಬಟ್ ನಾಟ್ ಇನ್ ದಿಸ್ ಕ್ಲಾಸ್. ಇನ್ ನೆಕ್ಸ್ಟ್ ಫರ್ದರ್ ಅದರ್ ಕ್ಲಾಸಸ್ ಐ ವಿಲ್ ಟೇಕ್ when I will be taking wind circulation and climate and all things. I can explain there in very detail. ಈ ರೀತಿ ಕೋರಲಿಸ್ ಫೋರ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸೈಕ್ಲೋನ್ ಅಂತ ಬಂದರೆ ನಿಮಗೆ ನಡುವೆ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಹೈ ಪ್ರೆಷರ್ ಇನ್ಸೈಡ್ ಆಕ್ಟ್ ಆಗುತ್ತೆ. ನಿಮಗೆ ಆಂಟಿ ಸೈಕ್ಲೋನ್ ಅಂತ ಬಂದರೆ ನಡುವೆ ಇನ್ ಸೆಂಟರ್ ಯು ವಿಲ್ ಬಿ ಹ್ಯಾವಿಂಗ್ ಹೈ ಪ್ರೆಷರ್. In center high pressure. So the high pressure in the option here you see A has given as in the option A ಅಲ್ಲಿ ಏನು ಕೊಟ್ಟಿದ್ದಾನೆ, ಕಡಿಮೆ ಒತ್ತಡದಿಂದ ಆವೃತವಾದ ಕಡಿಮೆ ಒತ್ತಡ. ಲೋ ಪ್ರೆಷರ್ ಸರೌಂಡೆಡ್ ಬೈ ದಿ ಲೋ ಪ್ರೆಷರ್. ನೋ, ಲೋ ಪ್ರೆಷರ್ ಸರೌಂಡೆಡ್ ಬೈ ದಿ ಹೈ ಪ್ರೆಷರ್. ಇಟ್ ಶುಡ್ ಬಿ ಸೈಕ್ಲೋನ್. ಇದು ಸೈಕ್ಲೋನ್. ಇದು ಬಂದ್ಬಿಟ್ರೆ ನಿಮಗೆ ಆಪ್ಷನ್ ಸೆಕೆಂಡ್ ಇದು ಚಂಡಮಾರುತಗಳಿಗೆ ಸೈಕ್ಲೋನ್ಗಳಿಗೆ ಚಂಡಮಾರುತಗಳಿಗೆ. ದಿಸ್ ಕಂಡೀಷನ್ ಇಸ್ ಫಾರ್ ದಿ ಸೈಕ್ಲೋನ್ಸ್. ಆ್ಯಂಡ್ ದೆನ್ ಹೈ ಪ್ರೆಷರ್ ನೋ, ಹೈ ಲೋ ವಿಲ್ ಬಿ ನಾಟ್ ದೇರ್, ವೆದರ್ ಇಟ್ಸ್ ಹೈ ಲೋ ಹೈ. ಇಲ್ಲಿ ನೋಡಿ, ಹೈ ಪ್ರೆಷರ್ ಮತ್ತು ಸರೌಂಡೆಡ್ ಬೈ ದಿ ಲೋ ಪ್ರೆಷರ್. ಹೈ ಪ್ರೆಷರ್ ಇದೆ, ಸರೌಂಡೆಡ್ ಬೈ ದಿ ಲೋ ಪ್ರೆಷರ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಂಟಿ ಸೈಕ್ಲೋನ್ ಕಂಡೀಷನ್ ಇದು. ಸೈಕ್ಲೋನ್ ಕಂಡೀಷನ್ ಅಂತಂತಂದರೆ ಇದು ಬರುತ್ತೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಕೂಡ ಈ ರೀತಿ ಕೇಳ್ತಾರೆ, ಹೈ ಪ್ರೆಷರ್ ಕಂಡೀಷನ್ ಏನಿದೆ ಅಲ್ಲ, ಇದು ಆಂಟಿ ಸೈಕ್ಲೋನ್ ನಿಮಗೆ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸೌದರ್ನ್ ಹೆಮಿಸ್ಫಿಯರ್ ಅಂದರೆ ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿ ಯಾವ ರೀತಿದೊಂದು ಸರ್ಕ್ಯುಲೇಷನ್ ಇರುತ್ತೆ ಅಂತ ಹೇಳ್ತಾರೆ. ನೀವು ಇನ್ ದಿ ಅಪ್ಪರ್ ಅಟ್ಮಾಸ್ಫಿಯರ್ ಆಫ್ ದಿ ನಾರ್ದರ್ನ್ ಹೆಮಿಸ್ಫಿಯರ್ ಇಲ್ಲಿ ವಿಂಡು ನಿಮಗೆ ಕ್ಲಾಕ್ ವೈಸ್ ಇರುತ್ತೆ. ಓಕೆ, ಆ್ಯಂಡ್ ಇನ್ ದಿ ಅಪ್ಪರ್ ಅಟ್ಮಾಸ್ಫಿಯರ್ ಆಫ್ ದಿ ಸೌದರ್ನ್ ಹೆಮಿಸ್ಫಿಯರ್ನಲ್ಲಿ ಇದು ನಿಮಗೆ ವಿಂಡು ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಡೈರೆಕ್ಷನ್, ಅಂದರೆ ಇದು ಗಡಿಯಾರದ ಒಂದು ದಿಕ್ಕಿನಲ್ಲಿ ಉತ್ತರ ಗೋಲಾರ್ಧದಲ್ಲಿರುತ್ತದೆ, ದಕ್ಷಿಣ ಗೋಲಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಒಂದು ವಿಂಡ್ದೊಂದು ಸರ್ಕ್ಯುಲೇಷನ್ ಇರುತ್ತೆ. ಇದು ಆ್ಯಂಟಿ ಸೈಕ್ಲೋನ್ ಕಂಡೀಷನ್. ಈಗ ನಿಮ್ಗೆ ಸೈಕ್ಲೋನ್ ಕಂಡೀಷನ್ ಅಂತಂದರೆ ಇವೆರಡು ರಿವರ್ಸ್ ಆಗುತ್ತಿದೆ, ಉಲ್ಟಾ ಆಗುತ್ತಿದೆ ಅಷ್ಟೇ. Let me take you to the other questions. Yeah. So, ಇಲ್ಲಿ ನೋಡಿ, ನಿಮಗೆ ಯಾಕೆ ನಾನು ಕಾನ್ಸೆಪ್ಟ್ನ ಜೋಗ್ರಫಿಯಲ್ಲಿ ತಿಳ್ಕೊಬೇಕಂತ ಹೇಳ್ತೀನಿ ನೋಡಿ. ಈಗ ನಮ್ಮದಿದು ಪ್ಲೀಸ್ ಕನ್ಸಿಡರ್ ಇಟ್ಸ್ ರೌಂಡ್. ಓಕೆ, ಇದು ನಿಮ್ಮ ಸಮಾನಾರ್ಥಕ ಒಂದು, ಹೌದಾ? ಇಕ್ವೇಟರ್ ಅಂತೇವೆ ಇದಕ್ಕೂ 0 ಡಿಗ್ರಿ. ಈಗ ನಿಮಗಿಲ್ಲಿ ಲ್ಯಾಟಿಟ್ಯೂಡ್ಸನ್ನು ಕೇಳಿದ್ದಾರೆ. ಸಮಾಂತರಗಳ ಅಕ್ಷಾಂಶ ಉದ್ದವು ಡ್ಯಾಶ್ನಿಂದ ಡ್ಯಾಶ್ಗೆ ಕಡಿಮೆ ಆಗುತ್ತದೆ. ದ ಕ್ವಶನ್ ಈಗ ನೀವು ನೋಡಿ, ಈಸ್ಟ್ ಟು ವೆಸ್ಟ್, ಇಕ್ವೇಟರ್ ಟು ಪೋಲ್, ಪೋಲ್ ಟು ಇಕ್ವೇಟರ್, ನನ್ ಆಫ್ ದಿ ಅಬೌವ್. ಪೂರ್ವದಿಂದ ಪಶ್ಚಿಮ, ಸಮಭಾಜಕ ವೃತ್ತದಿಂದ ಧ್ರುವಗಳು, ಧ್ರುವಗಳಿಂದ ಸಮಭಾಜಕ ವೃತ್ತಗಳು. ಈಗ ನೀವೇ ನೋಡ್ತಾ ಹೋಗಿ. ನಾನು ನೆಕ್ಸ್ಟ್ ಇಲ್ಲೊಂದು ಲೈನ್ ಹಾಕ್ತೇನೆ, ಮತ್ತೊಂದು ಲೈನ್ ಹಾಕ್ತೇನೆ, ಮತ್ತೊಂದು ಲೈನ್ ಹಾಕ್ತೇನೆ, ಮತ್ತೊಂದು ಲೈನ್ ಹಾಕ್ತೇನೆ. ಇದೇನಿದು? ಪೋಲ್, ಒಂದು ಧ್ರುವ ಅಲ್ವಾ? ಇದು ನಮ್ದೇನಿದು? ಇದು ಧ್ರುವ. ಇದು ಈಗ ದಕ್ಷಿಣ ಗೋಲಾರ್ಧದಲ್ಲಿ ಕೂಡ ಹಾಗೆ ನಾನು ಲ್ಯಾಟಿಟ್ಯೂಡ್ಸ್ನ ಹಾಕುವಂತ ಬರ್ತಾ ಇದ್ದೇನೆ. ಆಲ್ರೆಡಿ ಇರ್ತವೆ ಅಲ್ವಾ? ಈಗ ಇದು 0 ಡಿಗ್ರಿ ಇತ್ತು, 1 ಡಿಗ್ರಿ, 5 ಡಿಗ್ರಿ, 10 ಡಿಗ್ರಿ, 23 ಡಿಗ್ರಿ, 66 ಡಿಗ್ರಿ. ಓಕೆ, ಈ ರೀತಿ ನಿಮಗೆ ಹೋಗ್ತಾ ಹೋಗುತ್ತೆ. ಈಗ ಅವ್ರೇನು ಕೇಳಿದ್ದಾರೆ? ಲೆಂತ್ ಅಂತ ಕೇಳಿದ್ದಾರೆ. ಈ ಒಂದು ಪಾಯಿಂಟ್ ನೀವು ಮಿಸ್ ಮಾಡಿಕೊಂಡ್ರೆ ನಿಮಗೆ ಉತ್ತರನೇ ತಪ್ಪಾಗ್ಬಿಡುತ್ತೆ.
ಲೆಂತ್ ಆಫ್ ದಿ ಪ್ಯಾರಲಲ್. ಲೆಂತ್ ಆಫ್ ದಿ ಪ್ಯಾರಲಲ್ ಅಂದರೆ ಸಮಾಂತರ. ಈ ರೀತಿ ಪ್ಯಾರಲಲ್ ಇರೋದು ಲೆಂತು ಎಲ್ಲಿಂದ ಎಲ್ಲಿಗೆ ಕಡಿಮೆ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಎಲ್ಲಿಂದ? ಈಸ್ಟ್ ವೆಸ್ಟ್ ಅಂತೂ ಬರೋಲ್ಲ. ಇಕ್ವೇಟರ್ಲಿಂದ ಪೋಲ್ ಹೋಗುತ್ತಾ? ಪೋಲದಿಂದ ಇಕ್ವೇಟರ್ ಕಡಿಮೆ ಆಗುತ್ತಾ? ಪೋಲಿಂದ ಇಕ್ವೇಟರ್ಗೆ ಜಾಸ್ತಿ ಆಗುತ್ತೆ ಅಲ್ವಾ? ಇದು ಪೋಲಲ್ಲಿ ಇಷ್ಟೇ ಇತ್ತಂದರೆ ನೆಕ್ಸ್ಟ್ ಅದು ಜಾಸ್ತಿ ಆಗ್ತಾ ಬರುತ್ತಲ್ವ. ಇದು ಲೆಂತು, ಇದೊಂದು ಲೆಂತ್ ಇದಿರೋದಿಲ್ಲ, ಇದು ಲೆಂತ್ ಜಾಸ್ತಿ ಆಗ್ತಾ ಬರುತ್ತಲ್ಲ. ಈ ರೀತಿ ನೀವು ನೋಡ್ತಾ ಇದ್ರೆ ಇದನ್ನೊಂದು ಇಕ್ವೇಟರ್ಗೆ ನನಗಿಲ್ಲಿ 10 ಕಿಲೋಮೀಟರ್ ಇತ್ತಂದರೆ ಇಲ್ಲಿ ನೋಡಿ ಕಡಿಮೆ ಆಗ್ತಾ ಹೋಗುತ್ತೆ, ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಇದೇ ಆತ ಸ್ವಲ್ಪ ಆತ ಹೀಗಾಗೋದಾದರೆ ಈಗ ನೀವೇ ನೋಡಿ. ಈಗ ನಿಮಗೆ ಕಾನ್ಸೆಪ್ಟ್ ತಿಳಿತಲ್ವಾ, ಗೊರ್ತೈತಲ್ವಾ? ಇದನ್ನ ಯಾರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಈ ರೀತಿ ನೀವು ಇದನ್ನು ಮೈಂಡ್ ಅಪ್ಲೈ ಮಾಡಬೇಕು. ಇಕ್ವೇಟರ್ಲಿಂದ ಪೋಲಿಗೆ ಕಡಿಮೆ ಆಗ್ತಾ ಇದೆ ಅಲ್ವಾ? ಸೊ ದ್ಯಾಟ್ ಐ ಎಂಫಸೈಸ್ you to study the concept so that you can crack any other questions easily. Let me take you quickly. ಇದು ನೋಡಿ, ಇಲ್ಲಿ ಪೀಕ್ಸ್ ಕೊಟ್ಟಿದ್ದಾರೆ, ಓಕೆನಾ? ಶಿಖರಗಳು ಕೊಟ್ಟಿದ್ದಾರೆ ಮತ್ತು ರಾಜ್ಯಗಳು ಕೊಟ್ಟಿದ್ದಾರೆ. ಇದರಲ್ಲಿ ಅನ್ಕೊಳ್ಳಿ ನಿಮಗೆ ಕುದುರೆ ಮುಖ ಅಂದರೆ ಕರ್ನಾಟಕ ಬಿಟ್ಟು ನಿಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಈಗ ನಾನು ನಿಮ್ಮೊಂದು ಸ್ಕೀಮ್ಯಾಟಿಕ್ ಡಯಾಗ್ರಾಮ್ ಹಾಕ್ತೇನೆ. ಇದು ಇಂಡಿಯಾದ ಸ್ಕೀಮ್ಯಾಟಿಕ್ ಡಯಾಗ್ರಾಮು. ಓಕೆ, ನೀವು ಸಾಮಾನ್ಯವಾಗಿ ಓದಿದವರಿದ್ದರೆ ಅಥವಾ ಗೊತ್ತಿಲ್ಲ ಅಂತಂದರೆ ನಿಮಗೆ ಹೇಳ್ತೀನಿ. ಮೌಂಟೇನ್ ರೇಂಜಸ್ ಇದೆ. ಇಲ್ಲಿ ಹಿಮಾಲಯನ್ ಮೌಂಟೇನ್ ರೇಂಜಸ್ ಇದೆ, ಇಲ್ಲಿ ಪೂರ್ವಾಂಚಲ್ ಹಿಮಾಲಯನ್ ರೇಂಜಸ್ ಇದೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ. ಓಕೆ, ಆಮೇಲೆ ಇಲ್ಲೊಂದು ಗುರು ಶಿಖರ ಇದೆ. ಸೊ ದಿಸ್ ಮಚ್ ಆಫ್ ದಿ ಮೌಂಟೇನ್ ರೇಂಜಸ್ ನಿಮಗೆಲ್ಲ ಗೊತ್ತಿದೆ. ಇಷ್ಟು ನಿಮಗೆ ಶಿಖರಗಳಿದೆ, ಗುಡ್ಡಗಾಡುಗಳಿವೆ. ಓಕೆ, ಈ ರೀತಿ ನಿಮ್ಗೆ ಗೊತ್ತಿದೆ ಹೌದಾ? ಇಂಡಿಯಾ ಬಂದುಬಿಟ್ರೆ ಇಲ್ಲಿ ನಿಮಗೆ ಕುದುರೆ ಮುಖ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಕ್ವಶನಲ್ಲಿ ಅವನು ಏನು ಕೇಳಿದಾನೆ? ನಾಟ್ ಕೇಳಿದಾನೆ ಅಲ್ವಾ? ಯಾವುದು ಕರೆಕ್ಟ್ಲಿ ಮ್ಯಾಚ್ ಆಗಿಲ್ಲ, ಯಾವುದು ಹೊಂದಾಣಿಕೆ ಆಗಿಲ್ಲ. ಕುದುರೆ ಮುಖ ಅಂದರೂ ಆಗಿದೆ. ಮಹಾರಾಷ್ಟ್ರ, ಕಲ್ಸುಬಾಯಿ ಮಹಾರಾಷ್ಟ್ರ, ಮೇಘಾಸ್ತನಿ ಒರಿಸ್ಸಾ, ಗೋರಖ್ನಾಥ್ ಉತ್ತರ ಪ್ರದೇಶ್. ಇಲ್ಲಿ ನೋಡಿ, ನಾನು ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ ಹೇಳ್ತೇನೆ. ನಿಮಗೆ ಉತ್ತರ ಪ್ರದೇಶ ಅಂತ ಬಂದುಬಿಟ್ರೆ ನಿಮಗೆ ಇದೊಂದು, ಈಗ ಉತ್ತರ ಪ್ರದೇಶದಿಂದ ಬಂದರೆ ಈ ಜಾಗದಲ್ಲಿ ಬರುತ್ತೆ. ನೀವು ಈ ಜಾಗದಲ್ಲಿ ನಿಮಗೆ ಗೊತ್ತಿರ್ಬೋದು, ನಾವು ಪಂಜಾಬಿನ ಈ ಪ್ಲೇಸಿಂದ ಹಿಡಿದು ಇಷ್ಟು ಜಾಗಕ್ಕೆ ನಾವು ಹೇಳ್ತೀವಿ ಗಂಗಾ ಪ್ಲೇನ್ ಅಂತ ಹೇಳ್ತೇವೆ. ಗಂಗಾ ಮೈದಾನ ಪ್ಲೇನ್ ಅಂತ ಹೇಳ್ತೇವೆ. ಓಕೆ, ಗಂಗಾ ಪ್ಲೇನ್ ಅಂದರೆ ಮೈದಾನ. ಅಲ್ಲಿ ನೀವು ಮೋಸ್ಟ್ಲಿ ಈ ಒಂದು ಭಾಗದಲ್ಲಿ ಉತ್ತರ ಪ್ರದೇಶದಲ್ಲಿ ನಾವು ಯಾವುದೇ ಶಿಖರಗಳು ಇರುವುದಿಲ್ಲ ಅನ್ನೋ ಒಂದು ಕಾಮನ್ ಸೆನ್ಸನ್ನು ನೀವು ಅಪ್ಲೈ ಮಾಡಿದರೆ ಸರಿಯಾದ ಉತ್ತರಕ್ಕೆ ನೀವು ಅರಾವಾಗ್ಬೋದಿತ್ತು. ಸೊ ಕರೆಕ್ಟ್ ಆನ್ಸರ್ ಇಸ್ ಗೋರಖ್ನಾಥ್. ಇವನ್ ದೋ ಯು ಡೋಂಟ್ ನೋ ದಿ ಅಬೌಟ್ ದಿ ಒರಿಸ್ಸಾ ಆ್ಯಂಡ್ ಮಹಾರಾಷ್ಟ್ರ, ಕಲ್ಸುಬಾಯಿ ಮತ್ತು ಮೇಘಾಸ್ತನಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಎಲಿಮಿನೇಷನ್ ಮೆಥಡ್ನ ನೀವು ಯೂಸ್ ಮಾಡಿ. ಅಂದರೆ ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಗೊತ್ತಿತ್ತು, ನಿಮ್ಗೆ ಇಲ್ಲಿ ಮೈದಾನಗಳಿದೆ, ಇಲ್ಲಿ ಈ ಜಾಗದಲ್ಲಿ ನಿಮ್ಗೆ ಗೊತ್ತಿರ್ತದಲ್ಲ ಲೊಕೇಶನ್ಸನ್ನು ನೀವು ಐಡೆಂಟಿಫೈ ಮಾಡಬೇಕು, ಯಾವ ರಾಜ್ಯ ಯಾವ ಜಾಗದಲ್ಲಿದೆ. ಇದೇ ರೀತಿಯೇ ನೀವು ಜಾಗ್ರಫಿ ಕಲಿಬೇಕು. ಸುಮ್ಮನೆ ನೀವು ಬಾಯ್ಪೆಟ್ಟು ಹೊಡ್ತಾ ಹೋಗಿದ್ರೆ ವರ್ಕೌಟ್ ಆಗೋಲ್ಲ. ಎಲ್ಲ ಈಸಿ ಕ್ವಶನ್ಸು, ನಿಮ್ಗೆ ಇವೇ ಡಿಫಿಕಲ್ಟ್ ಆಗಿಬಿಡುತ್ತೆ. ಓಕೆ, ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಮಿಸಿಸಿಪಿ ಡೆಲ್ಟಾ ಅಂತ ಬಂದುಬಿಟ್ಟು ನಿಮಗೆ ಇದು ನಾರ್ತ್ ಅಮೇರಿಕಾ. ಓಕೆ, ಟೇಕ್ ದಿ ನಾರ್ತ್ ಅಮೇರಿಕಾ. ಈ ನಾರ್ತ್ ಅಮೇರಿಕಾದಲ್ಲಿ ನಿಮಗೆ ಇಲ್ಲಿ ಮ್ಯಾಗೆ ಕೆನಡಾ ಬರುತ್ತೆ, ಇದು USA. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೆಕ್ಸಿಕೋ. ಈ USA ದೇಶದಲ್ಲಿ ನಿಮಗೆ ಈ ಮಿಸಿಸಿಪಿ, ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರ್ ಆಫ್ ದಿ USA ಇದು ಮಿಸಿಸಿಪಿ. ಇಲ್ಲಿ ನೋಡಿ, ನಿಮಗೆ ಇದು ಬರ್ಡ್ ಫುಟ್ ಡೆಲ್ಟಾ ಅಂತ ಕರಿತೀವಿ. ಯಾಕಂದರೆ ಇದು ಪಕ್ಷಿಯ ಒಂದು ಕಾಲಿನ ಒಂದು ಚಿತ್ರಣವನ್ನು ಕೊಡುತ್ತೆ. ಸೊ ದ್ಯಾಟ್ ಮೆನ್ಷನ್ಡ್ ಹಿಯರ್ ದಿ ಪಿಕ್ಚರ್, ಪ್ಲೀಸ್ ಕೈಂಡ್ಲಿ ನೋಟಿಸ್. ಇದಕ್ಕೆ ಪಕ್ಷಿ ಪಾದಾಕಾರದ ನದಿ ಮುಖಜ ಭೂಮಿ ಅಂತ ಕೂಡ ಕರೀತಾರೆ, ಬಿಕಾಸ್ ಆಫ್ ದಿ ವ್ಯೂ. ಓಕೆ, ಸರಿಯಾದ ಉತ್ತರ ನೋಡಿ. ನೆಕ್ಸ್ಟು ಇದು ಕೂಡ ನೀವು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಈ ರೀತಿ ಆದರೆ ನೀವು ಇದು ಮಾಡ್ಬೋದು. ಇದು ಲೆಟರ್ ಎಸ್, ಇದು ಕೂಡ ನಿಮಗೆ ಹಲವಾರು ಬಾರಿ ಕೇಳಿದ್ದಾರೆ, ಮಿಸಿಸಿಪಿನೂ ಕೇಳಿದ್ದಾರೆ. ಇದರಲ್ಲಿ ಯಾವ ಕ್ವಶನ್ಸು ನಿಮಗೇನು ಹೊಸದಾಗಿನಿಲ್ಲ. ಇವೆಲ್ಲ PSIನಲ್ಲಿ ಸಣ್ಣ ಪುಟ್ಟ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆಗಳು ಇವು. ನೋಡಿ, ಎಸ್ ಆಕಾರ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಎಸ್ ಆಕಾರ ಬರುತ್ತಾ ಇದು.
ಓಕೆ, ಯಾವುದೊಂದು ರಿಸೆಂಬಲ್ ಮಾಡ್ತಾ ಇದೆ ಎಸ್ ಲೆಟರ್ ಅಂತೇಳಿ. ಇದು ನಿಮಗೆ ಅಟ್ಲಾಂಟಿಕ್ ಓಷನ್ ಸರಿಯಾದ ಉತ್ತರ. ಇಲ್ಲಿ ನಿಮಗೆ ದೊಡ್ಡದು ಯಾವುದು ಓಷನ್ ಅಂತಂದರೆ ಫಸ್ಟು ಪೆಸಿಫಿಕ್ ಓಷನ್ನು, ನೆಕ್ಸ್ಟು ಅಟ್ಲಾಂಟಿಕ್ ಓಷನ್ನು, ನೆಕ್ಸ್ಟು ನಿಮಗೆ ಇಂಡಿಯನ್ ಓಷನ್ನು, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆರ್ಟಿಕ್ ಓಷನ್ ಬರುತ್ತೆ. ಇವು ದೊಡ್ಡದರಿಂದ ಚಿಕ್ಕದು, ಇದು ಕೂಡ ನಿಮ್ಗೆ 84 ಕ್ವಶನು. ಇಲ್ಲಿ ನಿಮಗೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಂತ ಕೇಳಿದ್ದಾರೆ. ಸೊ ಕೈಂಡ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಇದರಲ್ಲಿ ಯಾವುದೇ ರೀತಿ ತಪ್ಪು ಮಾಡಬಾರ್ದು. ಸಿಲ್ಲಿ ಮಿಸ್ಟೇಕ್ಸ್ ಒಂದೊಂದು ಮಾರ್ಕ್ಸ್ ಕೂಡ ನಿಮ್ಮದು ಲಿಸ್ಟ್ಲಿಂದ ನಿಮಗೆ ಹೊರಗೆ ಹಾಕೋ ಸಾಧ್ಯತೆ ಇರುತ್ತೆ. ಇಲ್ಲ ಗೋವಿಂದ ಸಾಗರ್ ಡ್ಯಾಮ್ ಇದೆ. ಗೋವಿಂದ ಸಾಗರ್, ಸತ್ಲಜು, ಕೊಲ್ಲೇರು ಲೇಕು ಕಾವೇರಿ, ಉಕ್ಕೈ ರಿಸರ್ವರ್ ತಾಪಿ ಇದೆ, ಉಲ್ಲೂರು ಲೇಕು ಜೇಲಂ. ಈಗ ಅನ್ಕೊಳ್ಳಿ ನಿಮಗೆ ಯಾವುದು ಗೊತ್ತಿದೆ, ಇದರಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಅಂತ ಅವ್ರು ಕೇಳಿದ್ದಾರೆ. ಸೊ ಕೊಲ್ಲೇರು ಲೇಕು ನಿಮ್ಗೆ ಗೊತ್ತಿದೆ, ಇದು ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಸೊ ಕಾವೇರಿ ಮೇಲೆ ಇದು ಇಲ್ಲ ಸರಿಯಾದ ಉತ್ತರ. ಎಲಿಮಿನೇಷನ್ ಮೆಥಡ್ಲಿಂದ ಮಾಡ್ಬೋದಾಗಿತ್ತು. ಗೋವಿಂದ ಸಾಗರ್ ಯೂಸಲಿ ನೀವು ನೋಡಿರ್ತೀರ. ಒಲ್ಲೂರು ಲೇಕ್ ಅಂತಂದರೆ ನಿಮಗೆ ಇದು ಜಮ್ಮು ಕಾಶ್ಮೀರ ಬರುತ್ತೆ. ಸೊ ದ್ಯಾಟ್ ಇದನ್ನು ನೀವು ಕನೆಕ್ಟ್ ಮಾಡ್ಬೋದಿತ್ತು. ಇದು ಉಕ್ಕೈದು ಕೂಡ ನಿಮಗೆ ನ್ಯೂಸ್ನಲ್ಲಿತ್ತು, ತಾಪಿ ರಿವರು. ಸೊ ಮೋಸ್ಟ್ಲಿ ಫಾರ್ ದ್ಯಾಟ್ ರೀಸನ್ ಇಟ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಹಿಯರ್, ಐ ಡೋಂಟ್ ನೋ. ಬಟ್ ಇದನ್ನು ಒಂದು ಎಲಿಮಿನೇಷನ್ ಮೆಥಡ್ನ ಮಾಡಬೇಕು, ಕೊಲ್ಲೇರು ಸರೋವರ. ನೆಕ್ಸ್ಟ್ ನೋಡಿ, ಈಗ ನಾವು ಪಾಲಿಟಿಗೆ ಎಂಟರ್ ಆಗ್ತದೆ. ಪಾಲಿಟಿ ಕ್ವಶನ್ಸು ಇಲ್ಲಿ ಬಂದುಬಿಟ್ಟು ನಿಮಗೆ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಭಾರತದ ಸಂವಿಧಾನದ ಒಂದು ಭಾಗವಾಗಿದೆ ಅಂತ ತೀರ್ಪನ್ನು ನೀಡಿದೆ. ಇದು ಬಂದುಬಿಟ್ಟು ನಿಮಗೆ ಕೇಶವಾನಂದ್ ಭಾರತಿ, ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ 1973. ಇಲ್ಲಿ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಅವಾರ್ಡ್ ಆಯಿತು. ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಇವಾಲ್ವ್ ಆಯಿತು. ಇದು ಕೂಡ ನೀವು ನೋಡಿ, ಇದು ನಿಮಗೆ ಮೊನ್ನೆ ಆದಂಥ PC, DRO ಅಥವಾ ಸಿವಿಲು ಯಾವುದೋ ಒಂದು PCಯಲ್ಲಿ ಕೂಡ ಇದು ನಿಮಗೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿದ್ದಾರೆ. ಇದು ಯಾಕೆ ಅಂತಂದರೆ ಈಗ ಇತ್ತೀಚೆಗೆ ಕೇಶವಾನಂದ್ ಭಾರತಿ ಅವರು ನಿಧನ ಹೊಂದಿದ್ದಾರೆ. ಇವರು ಕೇರಳ ಮೂಲದವರು. ಈ ಒಂದು ಕೇಸ್ ಬಂದುಬಿಟ್ರೆ ನಿಮಗೆ ಸ್ಟೇಟ್ ಆಫ್ ಕೇರಳ ವರ್ಸಸ್ ಬರ್ತಿದ್ದು. ಇದನ್ನು ನಿಮಗೆ ಕೇಶವಾನಂದ್ ಭಾರತಿ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇದೆ. ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ. Please kindly give me a reminder in the Telegram channel. Okay, our technical team ಗೆ ನಮಗೆ ಈಗ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಗೊತ್ತಿದೆಯಲ್ಲ, ತಥಾಗತ್ GS Prep ಅಂತ ಹೇಳಿ ನೀವು ಇದನ್ನು ಸರ್ಚ್ ಮಾಡಿ, ನೀವು ಅಲ್ಲಿ ಜಾಯಿನ್ ಅಂತ ಬರುತ್ತೆ. ಜಾಯಿನ್ ಆಗಿಬಿಟ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ದಟ್ ನಿಮಗೆ ಇಲ್ಲಿ ನಾವು ಕೊಡ್ತಾ ಇರುವಂಥ ಸ್ಟ್ಯಾಟಿಕ್ ಪಾರ್ಟ್ಸು ಇನ್ಫಾರ್ಮೇಷನ್ ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದನ್ನು ನನಗೆ ರಿಮೈಂಡರ್ ಮಾಡಿ, ನಾನು ನಿಮಗೆ ಕೇಶವಾನಂದ್ ಭಾರತಿ ಬಗ್ಗೆ ಒಂದು ಸಂಪೂರ್ಣವಾಗಿ ಡೀಟೇಲ್ ಆಗಿರ್ತೀನಿ. ಐ ಆಮ್ ಬೆಟ್ ದ್ಯಾಟ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ ಯು ವಿಲ್ ನೆವರ್ ಗೆಟ್ ಎನಿವೇರ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಬಂದರೆ ನಿಮಗೆ ಎಲೆಕ್ಷನ್ ಕಮಿಷನ್ ನಿಮಗೆ ಬಂದುಬಿಟ್ರೆ ಅಂಡರ್ ಆರ್ಟಿಕಲ್ 324 ಇದನ್ನು ಮೆನ್ಷನ್ ಮಾಡಿ. ಇದು ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಕಮಿಷನ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅಪಾಯಿಂಟೆಡ್ ಬೈ ಅಂತ ಕೇಳಿದ್ದಾರೆ. ಸೊ ನೋಡಿ, ನಾನು ಕೇಶವಾನಂದ್ ಭಾರತಿ ಸರಿಯಾದ ಉತ್ತರ ಇದೆ. ಇಲ್ಲಿ ಬಂದುಬಿಟ್ರೆ ನಿಮಗೆ ಸರಿಯಾದ ಉತ್ತರ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿ ನಿಮಗೆ ಚೀಫ್ ಎಲೆಕ್ಷನ್ ಕಮಿಷನರು ಒಬ್ಬರೇ ಇರ್ತಿದ್ರು ಮೊದಲು. ನಂತರ ನಿಮಗಿದು 1989 ಅಕ್ಟೋಬರ್ 16th to 1st January it was made that multi-member body. ಅಂದರೆ 1989 ಇದು ಒಂದು ಸಿಂಗಲ್ ಮೆಂಬರ್ ಬಾಡಿ ಇತ್ತು. ಇದನ್ನು ಮಲ್ಟಿ ಮೆಂಬರ್ ಬಾಡಿ ಅಂತ ಮಾಡ್ತಾರೆ. ಮಲ್ಟಿ ಮೆಂಬರ್ ಬಾಡಿ ಮಾಡಿ ಈ ಚೀಫ್ ಎಲೆಕ್ಷನ್ ಕಮಿಷನ್ ಜೋಡಿ ನಿಮಗೆ ಪ್ಲಸ್ಸು ಇಬ್ಬರು ಎಲೆಕ್ಷನ್ ಕಮಿಷನರ್ನ ಆ್ಯಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಮುಂದಿನ ಬೆಳವಣಿಗೆ 1993 ಆಗಿರುತ್ತೆ. ಏನಂತಂದರೆ ಒಂದು ಎಲೆಕ್ಷನ್ ಕಮಿಷನ್ ಮತ್ತು ಟ್ರಾನ್ಸಾಕ್ಷನ್ ಬಿಸ್ನೆಸ್ ಆ್ಯಕ್ಟ್ ಅಂತ ಬರುತ್ತೆ. ಎಲೆಕ್ಷನ್ ಕಮಿಷನ್ ಮತ್ತು ಟ್ರಾನ್ಸಾಕ್ಷನ್
ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್ ಆ್ಯಕ್ಟ್ ಅಂತ ಬರುತ್ತೆ. ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್ ಆ್ಯಕ್ಟ್ 1991. ಇದನ್ನು ಅಮೆಂಡ್ ಮಾಡಿರ್ತಾರೆ 1993. ನೆಕ್ಸ್ಟ್ ಯಾವುದು ಇದನ್ನು ಆ್ಯಕ್ಟನ್ನು ಮುಂದೆ ಇದನ್ನು ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ನ ಫಸ್ಟ್ ಅಮೌಂಟ್ ದಿ ಈಕ್ವಲ್ ಮಾಡ್ತಾರೆ. ಅಂದರೆ ಇವ್ರದ್ದು ಮೇಜರ್ ಡಿಸಿಷನ್ ಬರುತ್ತೆ ಇಲ್ಲಿ. ಹಾಗೆ ನಿಮಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕಂತಂದರೆ ಇವ್ರದ್ದು ಟರ್ಮು 6 ಇಯರ್ ಇರುತ್ತೆ, 65 ಇಯರ್ಸ್ ಇರುತ್ತೆ. ಸೊ ಸರ್ವಿಸ್ ಟರ್ಮು 6 ಇಯರ್ಸು ಮತ್ತು 65 ಇಯರ್ಸು, ವಿಚ್ ಎವರ್ ಇಸ್ ಅರ್ಲಿ. ಈಗ ಇವರು 3 ಎಲೆಕ್ಷನ್ ಕಮಿಷನರ್ಸ್ ಇದಾರಲ್ಲ, ಇವ್ರದ್ದು ಸ್ಯಾಲ್ರಿ, ಪ್ರಿವಿಲೇಜಸ್ಸು, ಪರ್ಕ್ಸು ಇವೆಲ್ಲ ಬಂದುಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜಸ್ ಏನಿರುತ್ತಲ್ಲ ಅದಿರುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜಸ್ ಏನಿರುತ್ತೆ ಅದಿರುತ್ತೆ. ಮತ್ತು ಇವರಿಗೆ ಒಂದು ರಿಮೂವ್ ಮಾಡುವುದು, ಇವರು ಒಂದು ರಿಮೂವ್ ಮಾಡುವ ಒಂದು ಪ್ರೊಸೀಜರ್ ಏನಿದೆಯಲ್ಲ ಅದು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಏನಿರುತ್ತೆ ಅದೇ ರೀತಿ ಇರುತ್ತೆ. ಐ ಥಿಂಕ್ ದಿಸ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಇಸ್ ಇನಫ್ ರೈಟ್ ನೌ. Let me take the next question. ಇಲ್ಲಿ ನೋಡಿ ನಿಮಗೆ ಫಂಡಮೆಂಟಲ್ ರೈಟ್ಸು DPSP, ಫಂಡಮೆಂಟಲ್ ರೈಟ್ಸು ಮತ್ತು DPSP ಬಂದರೆ ರಿಲೇಷನಲ್ಲಿ ನಿಮಗೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಗೊತ್ತಿರಬೇಕು. ಇದು ಏನು ಮಾಡ್ತದೆ ಅಂತಂದರೆ ನಿಮಗೆ ಪೊಲಿಟಿಕಲ್ ರೈಟ್ಸ್ ಎನ್ಶೋರ್ಸ್ ಮಾಡ್ತದೆ. ಯಾರಿಗೆ? ಪೀಪಲ್ಸಿಗೆ. ಇಟ್ ಎನ್ಶೋರ್ಸ್ ಪೊಲಿಟಿಕಲ್ ರೈಟ್ಸ್ ಟು ದಿ ಪೀಪಲ್. ಅಟ್ ದ ಸೇಮ್ ಟೈಮ್ DPSP ಏನು ಮಾಡುತ್ತೆ? DPSP ನಿಮಗೆ ಸೋಷಿಯೋ ಎಕನಾಮಿಕ್ ರೈಟ್ಸ್ನ ಎನ್ಶೋರ್ ಮಾಡುತ್ತೆ. ಟು ಹೋಮ್? ಪೀಪಲ್ಸ್. ಓಕೆ. ಹೀಗಾಗಿ ಇನ್ ಕೇಸು ಏನಾದರೂ ಆಸ್ ಪರ್ ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಮೂಲಭೂತ ಹಕ್ಕುಗಳು ಮತ್ತು ರಾಜನಿರ್ದೇಶಕ ತತ್ವಗಳು DPSP. ಸುಪ್ರೀಂ ಕೋರ್ಟ್ ಪ್ರಕಾರ ಏನಂತಂದರೆ ಒಂದೇ ಕಾಯಿನಿನ 2 ಮುಖಗಳು, 2 sides of the single coin. ಓಕೆ. ಇದು ಸುಪ್ರೀಂ ಕೋರ್ಟು DPSP ಮತ್ತು ಫಂಡಮೆಂಟಲ್ ರೈಟನ್ನು ಪರಿಗಣಿಸುವ ರೀತಿ. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಇನ್ ಕೇಸ್ ಏನಾದರೂ ಕಾನ್ಫ್ಲಿಕ್ಟ್ ಬಂತು, ಫಂಡಮೆಂಟಲ್ ಮತ್ತು DPSP ನಡುವೆ ಕಾನ್ಫ್ಲಿಕ್ಟ್ ಬಂತಂದರೆ ಇಲ್ಲಿ ಅದು ಡಾಕ್ಟ್ರಿನ್ ಆಫ್ ಹಾರ್ಮೋನೈಸೇಷನ್ ಅಪ್ಲೈ ಮಾಡುತ್ತೆ. ದೆನ್ ಈಗ ಇದರಲ್ಲಿ ಕೂಡ ಅವರು ಇನ್ ಕೇಸು ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತಂದರೆ DPSP has to give way to fundamental rights. ಅಂದರೆ ಇದನ್ನು ಸುಪೀರಿಯರ್ ಅಂತೇಳಿ ಇದಕ್ಕೆ ಹೆಚ್ಚಿನ ಮಹತ್ವ, ಫಂಡಮೆಂಟಲ್ ರೈಟ್ಸ್ಗೆ ಹೆಚ್ಚಿನ ಮಹತ್ವ ಸುಪ್ರೀಂ ಕೋರ್ಟ್ ಕೊಡ್ತಾ ಹೋಗುತ್ತೆ ಇನ್ ಕೇಸ್ ಆಫ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಫಂಡಮೆಂಟಲ್ ರೈಟ್ ಆ್ಯಂಡ್ DPSP. ಫಸ್ಟ್ ಇಟ್ ವಿಲ್ ಅಪ್ಲೈ ದಿ ಡಾಕ್ಟ್ರಿನ್ ಆಫ್ ಹಾರ್ಮೋನೈಸೇಷನ್. ಇನ್ ಕೇಸ್ ಇದು ಕೂಡ ಅವ್ರಿಗೆ ವರ್ಕೌಟ್ ಆಗಿಲ್ಲ ಅಂತಂದರೆ ಈ ರೀತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದೊಂದು ಕ್ವಶನ್ನು ಮೋಸ್ಟ್ಲಿ ಆಲ್ರೆಡಿ PSLನಲ್ಲಿ ಕೇಳಿದ್ದಾರೆ. ಒಂದಕ್ಕೊಂದು ಪರಸ್ಪರ ಪೂರಕವಾಗಿರ್ತವೆ. ಸರಿಯಾದ ಉತ್ತರ. ಸೊ ನೋಡಿ, ನಿಮ್ಗೆ ಹೂ ಇಸ್ ದ ಫಸ್ಟ್ ಅಮಾಂಗ್ ದ ಈಕ್ವಲ್ ಅಂತ ಕೇಳಿದ್ದಾರೆ. ಸಮಾನಿಗರಲ್ಲಿ ಮೊದಲಿಗರು ಯಾರು ಅಂತಂದರೆ ಸೊ ಈ ಕ್ವಶನ್ ಆನ್ಸರ್ ಮಾಡೋ ಮೊದಲೇ ನೀವು ಒಂದು ಗೆಸ್ ಮಾಡಿ, ಪೌಸ್ ಮಾಡಿ, ನಂತರ ಇದನ್ನು ನೋಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ರೈಮ್ ಮಿನಿಸ್ಟರ್. ನೋಡಿ, ಪ್ರೈಮ್ ಮಿನಿಸ್ಟರ್ಗೆ ಸಮಾನಿಗರಲ್ಲಿ ಮೊದಲು ಅಂತೇಳಿ ಇದನ್ನು ಹೇಳ್ತಾ ಬರ್ತಾರೆ. ಯಾಕಂದರೆ ಹಿ ಈಸ್ ದಿ ಡಿಫ್ಯಾಕ್ಟೋ ಹೆಡ್ ಅಂತ ಕರೀತಾನೆ. ಯಾರಿಗೆ? ಪ್ರೈಮ್ ಮಿನಿಸ್ಟರ್ಗೆ. ಅಂದರೆ
ಇವರೊಬ್ಬರು ರಿಯಲ್ ಹೆಡ್. ಇನ್ ಕಾಂಟ್ರಾಸ್ಟ್ ವಿತ್ ದಿ ಪ್ರೆಸಿಡೆಂಟಿಗೆ ನಾವು ಡಿ ಜೂರಿ ಹೆಡ್ ಅಂತ ಕರೀತೇವೆ. ಡಿ ಜೂರಿ ಅಂತಂದರೆ ಇವರೊಬ್ಬರು ನಾಮಿನಲ್ ಹೆಡ್ ಆಗಿರ್ತಾರೆ. ಸೊ ಡಿಫ್ಯಾಕ್ಟೋ ಯಾರು? PM. ನಂತರ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಏನಂತಂದರೆ, ಇಫ್ ಎನಿ ಫಂಕ್ಷನರಿ ಅಂಡರ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಟು ಬಿ ಕಂಪೇರ್ಡ್ ವಿತ್ ದ US ಪ್ರೆಸಿಡೆಂಟ್, he is the prime minister, not the president of India. ಓಕೆ, ಅದೇ ರೀತಿ ನಿಮಗೆ ಈ ಕೆಲವೊಂದಿಷ್ಟು ಮಂದಿ ನಿಮಗೆ ಇದ್ರ ಬಗ್ಗೆ PM's ರೂಲ್ನ ಡಿಸ್ಕ್ರೈಬ್ ಮಾಡ್ತಾ ಬರ್ತಾರೆ. ಅದರಲ್ಲಿ ಈಗ ನಮ್ಗೆ ಕ್ವಶನ್ ಬಂದಿರೋದು ಲಾರ್ಡ್ ಮೋರ್ಲಿ. ಇವರು ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ, ಪ್ರಿಮಸ್ ಇಂಟರ್ ಪರೆ, ಇದೊಂದು ಐ ಥಿಂಕ್ ಲ್ಯಾಟಿನ್ ವರ್ಡ್ ಇರಬೇಕು. ಸೊ ಇಟ್ ಮೀನ್ಸ್ ಫಸ್ಟ್ ಅಮಾಂಗ್ ದಿ ಈಕ್ವಲ್. So first among the equal, it is the role of the PM is described by the Lord Morley. ಓಕೆ, ಇದೇ ರೀತಿ ನಿಮಗೆ ಮುನ್ರೋ ಅವರು ಕೂಡ ಏನು ಹೇಳ್ತಾರೆ ಅಂತಂದರೆ, ಲಾರ್ಡ್ ಮುನ್ರೋ, ದ ಕ್ಯಾಪ್ಟನ್ ಆಫ್ ದ ಶಿಪ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ. ಯಾರು? ಲಾರ್ಡ್ ಮುನ್ರೋದವರು. ಇದೇ ರೀತಿ ನಿಮಗೆ ಸರ್ ವಿಲಿಯಂ ವೆನ್ನರ್ ಹೊರಕುಟದವ್ರು ಕೂಡ ಹೇಳ್ತಾರೆ, ಅ ಮೂನ್ ಅಮಾಂಗ್ ದ ಲೆಸ್ಸರ್ ಸ್ಟಾರ್ ಅಂತ ಕೂಡ ಹೇಳ್ತಾರೆ ಅವರು. ಸೊ ಇದು ಲಾರ್ಡ್ ಮೋರ್ಲಿದವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ಬೋದು. ಹೀಗಾಗಿ ಇದು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಇದನ್ನು ವರ್ಣಿಸ್ತಾ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 89. ಹೂ ಇಸ್ ದ ಎಕ್ಸ್ ಆಫೀಸೋ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ನೋಡಿ, ಎಕ್ಸ್ ಆಫೀಸೋ ಚೇರ್ಮನ್ ಅಂತ ಬಂದರೆ ನಿಮಗೆ ಇದು ವೈಸ್ ಪ್ರೆಸಿಡೆಂಟ್, ಇದು ಉಪರಾಷ್ಟ್ರಪತಿ. ನಿಮಗೆ ಗೊತ್ತಿರಲಿ, ಉಪರಾಷ್ಟ್ರಪತಿಯವರಿಗೆ ಅವ್ರದ್ದೇ ಆದಂಥ ಸ್ಯಾಲ್ರಿ ಎಷ್ಟು ಇರುತ್ತೆ? 0. ಅವ್ರಿಗೆ ಸ್ಯಾಲ್ರಿ ಯಾವುದು ಸಿಗುತ್ತೆ ಅಂತಂದರೆ, ಇವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರಲ್ಲ, ಅದೇ ಅವ್ರಿಗೊಂದು ಸ್ಯಾಲ್ರಿ. ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊತಾರಲ್ಲ, ಅದೇ ಅವರಿಗೆ ಅಲ್ಲಿ ಅವರಿಗೆ ಸ್ಯಾಲ್ರಿ ಸಿಗೋದು. ಓಕೆ, ನಿಮಗೆ ಸ್ಟೇಟ್ಮೆಂಟ್ನಲ್ಲಿ 0 ಬಂತಂದರೆ ನೀವು 0 ಹಾಕಬೇಕಾಗುತ್ತೆ. ಯಾಕಂತಂದರೆ ಅವ್ರಿಗೆ ಅಂತೇಳಿ ಸ್ಯಾಲ್ರಿ 0, ಬಟ್ ಹಿ ಗೆಟ್ಸ್ ಅ ಸ್ಯಾಲ್ರಿ ಆ್ಯಸ್ ಅ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಓಕೆ, ಆಮೇಲೆ ಈ ಪೊಸಿಷನ್ ಏನಿದೆ ಅಲ್ಲ, ಇದು ಎಕ್ಸ್ ಆಫೀಸರ್ ಚೇರ್ಮನ್ ಆಫ್ ದಿ ರಾಜ್ಯಸಭಾ, ಇಟ್ಸ್ ಆಲ್ವೇಸ್ ಬಿ ಅ ವೈಸ್ ಪ್ರೆಸಿಡೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಟೇಷನ್. ಸೊ ಐ ಥಿಂಕ್ IAS ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಸ್ವಲ್ಪ ಹೇಳಿದ್ದೆ ನಾನು. ಸೊ ಅನ್ಟಚಬಿಲಿಟಿ ಅಂತ ಬಂದರೆ ನಿಮಗೆ ಆರ್ಟಿಕಲ್ 17, ಪ್ರೊಹಿಬಿಷನ್ ಆಫ್ ದಿ ಫೋರ್ಸ್ಡ್ ಲೇಬರ್ ಅಂತ ಬಂದರೆ ನಿಮಗೆ ಆರ್ಟಿಕಲ್ 23, ಅಬಾಲಿಷನ್ ಆಫ್ ಟೈಟಲ್ ಬಂದರೆ ನಿಮಗೆ ಆರ್ಟಿಕಲ್ 18. ಯಾಕೆ ಇದೊಂದು ಸರಳ ಪ್ರಶ್ನೆ, ಯಾಕಂದರೆ ನಿಮಗೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟು ಭಾಗ ಎಷ್ಟರಲ್ಲಿ ಬರುತ್ತೆ? 3. ಭಾಗ 3ರಲ್ಲಿ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35ವರೆಗೆ ನೀವು ಓದ್ತೀರಾ. ಓಕೆ, ಈ ಓದುವಾಗ ನಿಮಗೆ ಸಾಮಾನ್ಯವಾಗಿ ನೀವು ಇಲ್ಲೆಲ್ಲ ನೋಡ್ಕೊಳ್ಳೇಬೇಕು. ಅತಿ ಸರಳವಾದಂಥ ಒಂದು ಪ್ರಶ್ನೆ ಯಾವುದು ಇದರಲ್ಲಿ ಬರುತ್ತೆ ಹಾಗಾದರೆ? ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಟೇಷನ್ ಅಂತ ಇವು ಆರ್ಟಿಕಲ್ 23 ಮತ್ತು 24. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಟೇಷನಲ್ಲಿ ನಿಮಗೆ 23 ಮತ್ತು 24 ಬರುತ್ತೆ. ಇಲ್ಲಿ ಅವ್ರು ಕೊಟ್ಟಿದ್ದು ಯಾವುದು ಅಂತಂದರೆ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ
ಇದು ಮೊನ್ನೆ ತಾನೇ ಪಿ ಸಿ ಕ್ವಶನಲ್ಲಿ ಬಂದಿತ್ತು. ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಾವು ಇದು ಕಾಣ್ಬೋದಾಗಿತ್ತು. ಈ ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತಲ್ಲ, ಇಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದೆ ನಾನು. ಸೊ ಇಟ್ ಮೇ ನಾಟ್ ಬಿ ವಿಸಿಬಲ್ ಆರ್ ನಾಟ್, ಐ ಡೋಂಟ್ ನೋ. ಬಟ್ ಫಂಡಮೆಂಟಲ್ ಡ್ಯೂಟೀಸ್ನ ನೀವು ಒಂದ್ಸಲ ನೋಡ್ಕೊಳ್ಳಿ. ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೇಮ್ ಟು ಸೇಮ್ ಇದೇ ರೀತಿ ನಿಮಗೆ ಪ್ರಶ್ನೆ ಮಾಡಿದರು. ಸೊ 11 ಕೂಡ ನೀವು ನೋಡ್ಕೋಬೇಕು. ಇದರಲ್ಲಿ ಯಾವುದು ಸೈಂಟಿಫಿಕ್ ಟೆಂಪರ್ ಇರಬೇಕಾ? ಹೌದು. ನಾಟ್ ಇನ್ವಾಲ್ವ್ ಕರಪ್ಟ್? ಹೌದು. ಇದಲ್ಲ, ಇದು ಇರಬೇಕು. ಇದು ಹೌದು. ಟು ಪ್ರಿವೆಂಟ್ ಅಂಡ್ ಪ್ರೊಟೆಕ್ಟ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್? ಹೌದು. ಟು ಅವಾಯ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್? ಹೌದು. ಇದರಲ್ಲಿ ಯಾವುದು ಒಂದು ಸರಿಯಲ್ಲ ಅಂತ ಕೇಳಿದ್ದಾರೆ. ಯಾವುದು ಮಾಡಲಾಗಿಲ್ಲ ಅಂತಂದರೆ ಭ್ರಷ್ಟಾಚಾರದ ಅಭ್ಯಾಸಗಳನ್ನು ಭಾಗಿಯಾಗಿರೋದು, ಇದನ್ನು ಅಲ್ಲ. ಇದು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲ. ಸೊ ಇಲ್ಲಿ ನಿಮಗೆ ಮತ್ತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಹೇಳ್ಬೇಕಂತಂದರೆ, ಇದು ಸ್ವರ್ಣ ಸಿಂಗ್ ಕಮಿಟಿಯ ಒಂದು ರೆಕಮೆಂಡೇಶನ್ ಮೇಲೆ ಇದನ್ನು 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976, ಓಕೆ, 1976ನಲ್ಲಿ ಇದನ್ನು ಸೇರಿಸ್ತಾ ಬರ್ತಾರೆ. ಎಲ್ಲಿ? ಇದು ಕೂಡ ಕೇಳ್ತಾರೆ ನಿಮಗೆ, ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲಿದೆ ಅಂತೇಳಿ. ಪಾರ್ಟ್ 4A, ಆರ್ಟಿಕಲ್ 51A ಇದು. ಇಷ್ಟು ಇನ್ಫಾರ್ಮೇಷನ್ ಕೂಡ ಇದ್ರ ಸಾಕಿದೆ ನೋಡಿ. ಸರ್ಕಾರಿಯ ಕಮಿಷನ್ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳಿದ್ರೆ, ಸರ್ಕಾರಿಯ ಕಮಿಷನ್ ಬಂದರೆ ನಿಮಗಿದು ಸೆಂಟರ್ ಆ್ಯಂಡ್ ಸ್ಟೇಟ್. ಇದು ನಾವು ಕೆಲವೇ ದಿನಗಳ ಹಿಂದೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕಂಡಂಥ ಪ್ರಶ್ನೆ ಇದು. ಸೊ ಸರ್ಕಾರಿ ಕಮಿಷನ್ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲಿ ಬೇಡ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 93. The voting age of the citizen was changed from 21 to 18. ಯಾವಾಗ ಇದನ್ನು 21ರಿಂದ 18 ವಯಸ್ಸಿಗೆ ವಯಸ್ಸನ್ನು ಇದು ಮಾಡ್ತಾರೆ ಅಂದರೆ 61ನೇ ತಿದ್ದುಕೊಳ್ಳಿ. ಇದು ನಿಮಗೆ ಮೋಸ್ಟ್ ರಿಪೀಟಿಂಗ್ ಕ್ವಶನ್ಸ್. ಇದು ಮೋಸ್ಟ್ ರಿಪೀಟಿಂಗ್ ಕ್ವಶನ್. ಇದು ಪದೇ ಬರ್ತಾ ಇರುತ್ತೆ ಇದು ಕ್ವಶನ್ಸ್. ಓಕೆ, ಇಟ್ಸ್ ಸಿಂಪಲ್ ಸ್ಟೇಟ್ ಫ್ಯಾಕ್ಟ್. ಇದು ನೋಡಿ, ಇದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೆಂಟ್ರಲ್ ಅಂದರೆ ಕೇಂದ್ರ ಸರ್ಕಾರದಿಂದ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಮಾಹಿತಿ ಲೋಕ ಆಯೋಗ ಯಾವಾಗ ಸ್ಥಾಪಿಸಲಾಯಿತು? ಇದು ಬಂದಿಟ್ಟು ನಿಮಗೆ 2000 ಮಾಹಿತಿ ಹಕ್ಕು ಕಾಯ್ದೆ, 2005 ಮಾಹಿತಿ ಹಕ್ಕು ಕಾಯ್ದೆ ಸರಿಯಾದ ಉತ್ತರ. ನೀತಿ ಆಯೋಗ ಫುಲ್ ಫಾರ್ಮ್ ಬಂದ್ಬಿಟ್ಟು ನಿಮಗೆ ಏನಪ್ಪ ನೋಡಿ, ಫ್ರೆಶರ್ ಇಂಜಿನಿಯರ್ಸ್ ಇರ್ತಿರಲ್ಲ ಅವ್ರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಸೊ ಅದರ್ ದನ್ ದ್ಯಾಟ್, ಇಫ್ ಯು ಹ್ಯಾವ್ ಟೇಕನ್ ಎನಿ ಕೋಚಿಂಗ್ ಆರ್ ಇಫ್ ಯು have been into this preparation without coaching also, you must be knowing these kind of simple facts. ಇದು ನಿಮಗೆ ತುಂಬ ಬಾರಿ PSI ನಲ್ಲಿ ಬಂದಿದೆ, FDA ಬಂದಿದೆ. ಈಗ ACF ನಿಮ್ಗೆ ಅದೇ ಗೊತ್ತಾಗ್ತಾರೆ. ACF ಬಂದ್ಬಿಟ್ಟು ನಿಮಗೆ ಕ್ಲಾಸ್ ಆಫೀಸರ್ಸ್ಗೆ ಇಷ್ಟು ಸಿಂಪಲ್ ಕ್ವಶನ್ ಹೇಗೆ ಕೇಳ್ತಾ ಇದ್ದಾರೆ ಅಂತಂದರೆ, ಯಾಕಂದರೆ ನಾವು ಇಂಜಿನಿಯರ್ ಬ್ಯಾಕ್ಗ್ರೌಂಡಲ್ಲಿ ಬಂದಂಥ ಜನ ಇರ್ತಾರಲ್ಲ, ಇದಕ್ಕಾಗಿ ನೀವು ಸಿಂಪಲ್ ಕ್ವಶನ್ ಕೇಳ್ತಾ ಇರೋದು. ಇದು ನಿಮಗೆ ಗೊತ್ತಿರಲಿ ಮಾಹಿತಿಗೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಡೇಟ್ಸ್ ಅಂತ ಕೇಳ್ತಾರೆ. ಸೊ ಪ್ಲೀಸ್ ನೋಟ್ ದಿಸ್ ಡೇಟ್, 1st January 2015. ಇದು ಪ್ರೆಸಿಡಿಂಗ್ ಯಾವುದಕ್ಕೆ ಮಾಡ್ತಾರೆ ಅಂದರೆ, ಇದಕ್ಕಿಂತ ಮೊದಲು ಯೋಜನಾ ಆಯೋಗ ಅಂತ ಇತ್ತು, ಪ್ಲಾನಿಂಗ್ ಕಮಿಷನ್. ಈ ಪ್ಲಾನಿಂಗ್ ಕಮಿಷನ್ನ ರಿಪ್ರೆಸೆಂಟ್ ಮಾಡಿಬಿಟ್ಟು ಈಗ ನೀತಿ ಆಯೋಗ ಅಂತ ಮಾಡಿದ್ದಾರೆ. ಏನಿದು ನೀತಿ ಆಯೋಗ ಬಂದುಬಿಟ್ಟು ನಿಮಗೆ ಇದು ಥಿಂಕ್ ಟ್ಯಾಂಕ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗಿದೆ ಅಂತಂದರೆ, ಪ್ಲಾನಿಂಗ್ ಕಮಿಷನ್ಗೆ ನಿಮಗೆ ಟಾಪ್ ಟು ಬಾಟಮ್ ಅಪ್ರೋಚ್ ಇತ್ತು, ಆದರೆ ಇಲ್ಲಿ ಬಾಟಮ್ ಅಪ್ ಅಪ್ರೋಚ್ ಇದೆ. ಇಟ್ಸ್ ಅ ಮೇಜರ್ ಚೇಂಜ್ ಇಲ್ಲಿ ಮಾಡಿದ್ದು. ಆಮೇಲೆ ಇಲ್ಲಿ ಚೇರ್ಪರ್ಸನ್ ಯಾರಂತ ಕೇಳ್ತಾರೆ. ಚೇರ್ಪರ್ಸನ್ ಆಲ್ವೇಸ್ ವಿಲ್ ಬಿ ಎ PM ಯಾರಿರ್ತಾರೆ ಅವರಿಗೆ. ಈಗ ಯಾರಿದ್ದಾರೆ? ಶ್ರೀ ನರೇಂದ್ರ ಮೋದಿ, ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ವೈಸ್ ಚೇರ್ಪರ್ಸನ್ ಇದ್ರು ಚೇಂಜ್ ಆಗ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಯಾರಿದ್ದಾರೆ ನಿಮಗೆ? ರಾಜೀವ್ ಕುಮಾರ್ ಇದ್ದಾರೆ. ಹಾಗೆ ಇದು ನೋಡಿ, ಇಲ್ಲಿ ನಾನು ಡೈರೆಕ್ಟ್ಲಿ ನೀತಿ ಆಯೋಗದ ಒಂದು ವೆಬ್ಸೈಟ್ಲಿಂದನೇ ತೊಗೊಂಡಿದ್ದೀನಿ. ಏನು ಫಂಕ್ಷನ್ಸ್ ಏನಿದು? ಫೋಸ್ಟರ್ ದ ಕೋಆಪರೇಷನ್ ಆಫ್ ದಿ ಫೆಡರೇಷನ್ ಒಂದೇದು. ನೆಕ್ಸ್ಟು ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡೋದು. ನೆಕ್ಸ್ಟು ಆ್ಯಕ್ಟ್ ಆ್ಯಸ್ ಅ ರಿಸೋರ್ಸ್ ಸೆಂಟರ್ ಆ್ಯಂಡ್ ನಾಲೆಜ್ ಹಬ್ ಆ್ಯಂಡ್ ಡಿಸಿಷನ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್. ಇವೆಲ್ಲ ನಿಮಗೆ ಫಂಕ್ಷನ್ಸ್. ಇದರದ್ದು ನೀತಿ ಆಯೋಗದು. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಗಿವನ್, ಕೈಂಡ್ಲಿ ಗೋ ಥ್ರೂ. ಯಾಕಂದರೆ ಈಗ 4ರಲ್ಲಿ 3 ಕೊಟ್ಟು ಇನ್ನೊಂದು ಬೇರೆ ಯಾವ್ದು ಕೊಟ್ಟು ಇದರಲ್ಲಿ ಯಾವುದು ಫಂಕ್ಷನ್ ಅಲ್ಲ ಅಂತ ಕೂಡ ನಿಮಗೆ ಕೇಳೋ ಸಾಧ್ಯತೆಗಳು ಇರ್ತದೆ.
ಸೊ ನಿಮ್ಗೆ ಡೈರೆಕ್ಟ್ಲಿ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಇದು PDF ಡೌನ್ಲೋಡ್ ಮಾಡ್ಕೊಳ್ಳಿ, PDF ನಿಮಗೆ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಬಂದರೆ ನಿಮಗೆ ಇದು ಬಂದ್ಬಿಟ್ಟು 2015. ನೋಡಿ, ಪ್ರಧಾನಮಂತ್ರಿ ಮುದ್ರಾ ಯೋಜನಾದು ನಿಮಗೆ ಆಬ್ಜೆಕ್ಟಿವ್ ಅಂದರೆ ಉದ್ದೇಶ ಏನಾಗಿತ್ತು ಅಂತಂದರೆ, ಇದು ಪ್ರೊವೈಡಿಂಗ್ ಇಂಡೈರೆಕ್ಟ್ ಲೆಂಡಿಂಗ್ಸ್, ಸಾಲ, ಪರೋಕ್ಷವಾಗಿ ಸಾಲ ಕೊಡೋದು. ಯಾರಿಂದ? ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಲಿಂದ ಆಗಿರ್ಬೋದು, RRBದಿಂದ ಆಗಿರ್ಬೋದು, ಅಥವಾ ಕೋಆಪರೇಟಿವ್ ಬ್ಯಾಂಕ್ಸ್ಲಿಂದ ಆಗಿರ್ಬೋದು. ಓಕೆ, ಆಮೇಲೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಲಿಂದ ಆಗಿರ್ಬೋದು, ಅಥವಾ ಇತರೆ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಏನಿದೆಯಲ್ಲ ಅದರಿಂದ ಇದನ್ನು ರೀಫೈನಾನ್ಸ್ ಮಾಡೋದು. ಹಾಗೆ ಮುದ್ರಾದು ನಿಮಗೆ ಮುದ್ರಾ, ಹೌದಾ? ಈ ಮುದ್ರಾದು ನಿಮಗೆ ಇದು ಕೂಡ ಕೇಳ್ತಾ ಬರ್ತಾರೆ, ಫುಲ್ ಫಾರ್ಮ್ ಏನಂತೇಳಿ. ಇದು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ refinance agency. ಐ ಥಿಂಕ್ 2018 FDAದಲ್ಲಿ ಕೇಳಿದ್ರು. ಇದು 2018 FDAದಲ್ಲಿ ಇದೊಂದು ಕೇಳಿದ್ರು. ನೋಡಿ, ಮುದ್ರಾ ಯೋಜನೆ ಬಂದ್ಬಿಟ್ಟು ನಿಮಗೆ ಮುಂದೆ ಇದರಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ, ಇದರಲ್ಲಿ ನಿಮಗೆ ಶಿಶು, ಕಿಶೋರ ಮತ್ತು ತರುಣ ಅಂಥೇಳಿ 3 ಭಾಗಗಳಾಗಿ ಇದನ್ನು ಲೋನಲ್ಲಿ ಇದು ಮಾಡ್ತಾರೆ. ಈಗ ಲೋನ್ ಅಪ್ ಟು 50,000 ಕೊಟ್ಟರೆ ಇದು ಶಿಶು ಅಂತ ಬರುತ್ತೆ, ಅಪ್ ಟು 50,000. ಅದೇ ನಿಮಗೆ ಈ 50,000ಲಿಂದ 5 lakhವರೆಗೂ ಇತ್ತಂತಂದರೆ ಅದು ಕಿಶೋರ್ ಬರುತ್ತೆ. ನಂತರ ಇದು ಮೋರ್ ದೆನ್ 5 lakh, 5 to ಅಪ್ ಟು 10 lakh ಇತ್ತಂತಂದರೆ ಇದು ನಿಮಗೆ ತರುಣ್ ಅಂತೇಳಿ ಕನ್ಸಿಡರ್ ಆಗುತ್ತದೆ. ಇಲ್ಲಿ ನಿಮಗೆ ಅವರು ATM ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರೆ, ಈ ರೀತಿ ಎಲ್ಲ ಕೆಲವೊಂದಿಷ್ಟು ಸೌಲಭ್ಯಗಳು ಕೂಡ ಕೊಟ್ಟಿರ್ತಾರೆ. ಇಲ್ಲ, ಇದು ಎಲ್ಲ ಮೆನ್ಷನ್ ಮಾಡಿದ್ದೇನೆ, ಜಸ್ಟ್ ಯು ಗೋ ಥ್ರೂ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇನ್ ಕಂಟ್ರೋಲಿಂಗ್ ದಿ ಇನ್ಫ್ಲೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪೆಂಡ್ಸ್ ಆನ್. ಹಣದುಬ್ಬರ ನಿಯಂತ್ರಣದಲ್ಲಿ ಭಾರತ ಸರ್ಕಾರವು ಇದರ ಮೇಲೆ ಅವಲಂಬಿಸಿದೆ. ಈ ಒಂದು ಪ್ರಶ್ನೆಯಲ್ಲಿ ನೀವು ನೋಡಿ, ಕಂಟ್ರೋಲಿಂಗ್ ಇನ್ಫ್ಲೇಷನ್ ಅಂತ ಇದೆ. ಇದು ಹಣದುಬ್ಬರ ಅಂತ ಬಂದರೆ, ಇಲ್ಲಿ ಹಣದುಬ್ಬರ ಅಂತ ಬಂದರೆ ನಿಮಗೆ ಗೊತ್ತಿರ್ಬೋದು. ಇನ್ಫ್ಲೇಷನ್ ಬಗ್ಗೆ ನಿಮಗೆ ಇದೊಂದು ಇಂಪಾರ್ಟೆಂಟ್ ಟಾಪಿಕ್, ಇದು ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮಗೆ ಹಲವಾರು ರೀತಿಯಾದಂಥ ಪ್ರಶ್ನೆಗಳು ಬರ್ತಾನೆ ಹೋಗ್ತವೆ. ಈಗ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂತಂದರೆ ಮನಿ ಸಪ್ಲೈ ಕಡಿಮೆ ಮಾಡಬೇಕಾ, ಎಕಾನಮಿಯಲ್ಲಿ ಮನಿ ಸಪ್ಲೈ ಜಾಸ್ತಿ ಮಾಡಬೇಕಾ, ಈ ರೀತಿ. ಅಂದರೆ ನಿಮಗೆ ಇನ್ಫ್ಲೇಷನ್ ಹೇಳಬೇಕಂದ್ರೆ ನಿಮಗೆ 2 hours ಬೇಕು ಕಂಪ್ಲೀಟಾಗಿ ಹೇಳಬೇಕಂತಂದರೆ. ಹಾಗಾಗಿ ಜಸ್ಟ್ ಅವು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹೇಳ್ತೇನೆ, ಪ್ರಾಬ್ಲಮ್ ಇಲ್ಲ. ಈಗ ನಿಮಗೆ ಇನ್ಫ್ಲೇಷನ್ ಬಗ್ಗೆ ಹೇಳಬೇಕಂತಂದರೆ ಮೊದಲು ಯಾವ ರೀತಿ ಒಂದು ಡೆಫಿನೇಷನ್ ಇತ್ತು ಇನ್ಫ್ಲೇಷನ್ ಬಗ್ಗೆ ನೋಡಿ. ಇನ್ಫ್ಲೇಷನ್ ಅಂತಂತಂದರೆ ಒಂದು ಮನಿ ಇನ್ಕ್ರೀಸ್ ಆಗ್ತಾಯಿತ್ತು ಸಪ್ಲೈನಲ್ಲಿ, ಎಕನಾಮಿಕ್ ಸಪ್ಲೈನಲ್ಲಿ ಇನ್ಕ್ರೀಸ್ ಇನ್ ಸಪ್ಲೈ ಆಫ್ ಮನಿ ಇನ್ ದಿ ಎಕನಾಮಿ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ರು. ಆಫ್ಟರ್ 1930 Great Depression, the definition has been changed and adopted as the increase in a money supply faster than the growth in the real national income ಅಂತ ಹೇಳಿ ಈಗ ಡಿಫೈನ್ ಮಾಡ್ತಾರೆ. ಸೊ ಇನ್ಫ್ಲೇಷನ್ಗೆ ಕಾರಣಗಳು ಹಲವಾರು ಫ್ಯಾಕ್ಟರ್ಗಳು ಇರ್ತವೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಮತ್ತು ಇದನ್ನು ಹೇಗೆ ನೀವು ಮೆಜರ್ ಮಾಡ್ತಾರೆ, ಅವು ಕೂಡ ನಾವು ಇದರಲ್ಲಿ ಸಾಕಷ್ಟು ತಿಳಿಯುವಂಥ ಒಂದು ಟಾಪಿಕ್ ಇದು, ಮತ್ತು ಇಂಪಾರ್ಟೆಂಟು. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಪೊಟೆನ್ಷಿಯಲ್ ಕ್ವಶನ್ಸ್ ಆಸ್ಕಿಂಗ್ ಟಾಪಿಕ್ ಕೂಡ ಹೌದಿದು. ಇದರಲ್ಲಿ ನೋಡಿ, ನಿಮಗೆ ಫಿಸಿಕಲ್ ಪಾಲಿಸಿ ಕೇಳಿ ಅಂದಿದ್ದಾರೆ. ಮೊದಲನೇದು ಫಿಸಿಕಲ್, ವಿತ್ತೀಯ ನೀತಿ ಅಷ್ಟೇನಾ, ಹಣಕಾಸು ನೀತಿ ಅಷ್ಟೇನಾ, ಅಥವಾ ಆಯವ್ಯಯ ನೀತಿನ, ಬಜೆಟನ್ನು, ಅಥವಾ ವಿತ್ತೀಯ ಮತ್ತು ಹಣಕಾಸು ನೀತಿಗಳೆರಡು. ನೋಡಿ, ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ಯಾಕಂತ ಹೇಳ್ತೀನಿ ನೋಡಿ, ಈಗ ನಿಮಗೆ ಫಿಸಿಕಲ್ ಮೆಜರ್ಮೆಂಟ್ ಅಂತ ಬಂದರೆ ನಿಮಗೆ ಈಗ ನೋಡಿ, ಇನ್ ಕೇಸ್ ನಿಮಗೆ ಟ್ಯಾಕ್ಸ್ ಕಡಿಮೆ ಮಾಡಿದರು, ಈಗ ಪೆಟ್ರೋಲ್ ಟ್ಯಾಕ್ಸು ಡೀಸೆಲ್ ಟ್ಯಾಕ್ಸ್ ಕಡಿಮೆ ಆಯ್ತಂತ ಇಟ್ಕೊಳ್ಳಿ. ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಮಾರ್ಕೆಟ್ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂದರೆ
ಎಲ್ಲದರದ್ದು ದರ ಏರ್ತಾ ಇದೆ, ಹಣದುಬ್ಬರಾಗಿದೆ. ಆ ಟೈಮ್ನಲ್ಲಿ ನಿಮಗೆ ಪೆಟ್ರೋಲು ಅಥವಾ ಡೀಸೆಲ್ ಅನ್ಕೊಳ್ಳಿ, ಡೀಸೆಲ್ ಮೇಲೆ ನಿಮಗೆ ಪ್ರೈಸ್ ಕಡಿಮೆ ಆಯಿತು. ಆವಾಗ ಆಟೋಮೆಟಿಕ್ಲಿ ಗೂಡ್ಸು ಏನೇನು ಸಪ್ಲೈ ಆಗುತ್ತೆ ಎಲ್ಲ ಐಟಮ್ಸು ರೇಟು ಇಂಡೈರೆಕ್ಟ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ನಿಮಗೆ ಫಿಸಿಕಲ್ ಪಾಲಿಸಿ ಕೂಡ ಬೇಕು. ಅದೇ ನಿಮಗೆ ಮಾನಿಟ್ರಿ ಪಾಲಿಸಿ ಅಂದರೆ ಹಣಕಾಸು ನೀತಿ. ಹಣಕಾಸು ನೀತಿ ನಾನು ನಿಮಗೆ ನೆಕ್ಸ್ಟ್ ಲೈನಲ್ಲಿ ಹೇಳ್ತೀನಿ ಏನಂತ ಹೇಳಿ. ಇದರಿಂದ ಕೂಡ ನಿಮಗೆ ಈಗ ರಿಪೋ ರೇಟು, ರಿವರ್ಸ್ ರಿಪೋ ರೇಟು, ಈ ರೀತಿಯ ಸ್ಲ್ಯಾಬ್ಸು ನಿಮಗೆ ಬೇಸ್ ಪಾಯಿಂಟ್ಸನ್ನು ಅವರು ಮ್ಯಾನೇಜ್ ಮಾಡೋದ್ರಿಂದ ಕೂಡ ಅವರು ಮಾನಿಟ್ರಿ ಪಾಲಿಸಿನಲ್ಲಿ ಇದು ಕೂಡ ಅವರು ಕಂಟ್ರೋಲ್ ಮಾಡ್ತಾರೆ. ಒನ್ ಆಫ್ ದಿ ಇದು ಕಂಟ್ರೋಲಿಂಗ್ ಇದಾಗುತ್ತೆ ಅಲ್ಲಿ ಇನ್ಫ್ಲೇಷನ್. ಹೀಗಾಗಿ ಬೋತ್ ಫಿಸಿಕಲ್ ಆ್ಯಂಡ್ ಮಾನಿಟ್ರಿ ಪಾಲಿಸಿ ಇದು ಸರಿಯಾದ ಉತ್ತರ. ನೋಡಿ, ಇನ್ಫ್ಲೇಷನ್ ಈಸ್ ಅ ಕ್ಯಾಲ್ಕುಲೇಟೆಡ್ ಇಂಡಿಯಾ. ನೋಡಿ, ಇನ್ಫ್ಲೇಷನ್ ಅಂತ ಬಂದರೆ ನಿಮಗೆ ಹೋಲ್ಸೇಲ್ WPI ಅಂತ ಬರುತ್ತೆ. WPI ಓವರ್ ಆಲ್ ಇನ್ಫ್ಲೇಷನ್ ಇದು WPIದಿಂದ ನಾವು ಮೆಜರ್ ಮಾಡ್ತಾ ಬರ್ತೇವೆ. WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಓಕೆ, ಅದರ್ ಪ್ರೈಸ್ ಇಂಡೆಕ್ಸ್ ಕೂಡ ಇದೆ. ಯಾವುದು ಅದರ್ ಪ್ರೈಸ್ ಇಂಡೆಕ್ಸಸ್ಸು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಯಾವುದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್? IW, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. IW ಅಂತಂದರೆ ಏನು? ನಿಮಗೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ಹೇಳಿ, ಓಕೆ. ಇದೇ ರೀತಿ ನಿಮಗೆ CPI ಬಂದುಬಿಟ್ಟು AL ಬರುತ್ತೆ. CPI ನಿಮಗೆ UNME ಅಂತ ಕೂಡ ಹೇಳ್ತಾರೆ. AL ಅಂದರೆ ಏನು? ಅಗ್ರಿಕಲ್ಚರ್ ಲೇಬರ್. ಓಕೆ, ಅದೇ ನಿಮಗೆ UNME ಅಂತಂದರೆ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯಿ ಅಂತ ಅರ್ಥ. ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯಿ. ಹೀಗಾಗಿ ಇಲ್ಲಿ ನಿಮಗೆ ಸರಿಯಾದ ಉತ್ತರ ಬಂದುಬಿಟ್ರೆ ನಿಮಗೆ 98ಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ. ಸೊ ಇನ್ಫ್ಲೇಷನ್ನ ನಾವು ಇಂಡಿಯಾದಲ್ಲಿ ಕಲೆಕ್ಟ್ ಮಾಡೋದು WPI. ಅದರಲ್ಲಿ ನಿಮಗೆ ಅದರ್ ಮೆಜರ್ಮೆಂಟ್ಸ್ ಇಂಡೆಕ್ಸಸ್ ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಇವು ಕೂಡ ಬರುತ್ತೆ. ನೋಡಿ, ಮುಂದಿನ ಪ್ರಶ್ನೆ ಇದೊಂದು ಅತಿ ಸರಳ ಪ್ರಶ್ನೆ ಅಂತ ನಾನು ಭಾವಿಸ್ತಾ ಹೋಗ್ತೇನೆ. ಇದು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಮತ್ತು SDA ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಆಲ್ರೆಡಿ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆ ಸಾರ್ವಜನಿಕ ವಲಯದ ಮತ್ತು ಖಾಸಗಿ ವಲಯದ ಜೊತೆಯಾಗಿರುವುದು. ಇದು ಮೊನ್ನೆ ತಾನ ನಡೆದಂಥ ಒಂದು KSRP ಪೊಲೀಸ್ ಕಾನ್ಸ್ಟೇಬಲ್ಗಳಲ್ಲಿ ಸೇಮ್ ಪ್ರಶ್ನೆನೇ ಬಂದಿತ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಮಾನಿಟರಿ ಟೂಲ್? ಇಲ್ಲ ನೋಡಿ, ಮಾನಿಟರಿ ಟೂಲ್ ಅಂತ ಬಂದರೆ ನಿಮಗೆ ನಾವು ಆಲ್ರೆಡಿ ನಿಮಗೆ ಐ ಥಿಂಕ್ ಇನ್ ದಿ ಪಾರ್ಟ್ 1 ಭಾಗ 1ರಲ್ಲಿ ಪಾರ್ಟ್ 1 ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ದಿ CRR ಮತ್ತು SLR ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದೆ ನಾನು. CRR ಬಗ್ಗೆ ಒಂದು ಪ್ರಶ್ನೆ ಇತ್ತು, ಒಂದೇ ಪ್ರಶ್ನೆನೇ ಇರಬೇಕು ಮೋಸ್ಟ್ಲಿ. ಸೊ ಇಲ್ಲಿ ನಿಮಗೆ ಬಂದುಬಿಟ್ರೆ ಐ ಆಮ್ ಶ್ಯೂರ್ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೆ ಇದು ಮಾನಿಟ್ರಿ ಪಾಲಿಸೀಸ್ ಬಗ್ಗೆ. ಮಾನಿಟ್ರಿ ಪಾಲಿಸಿಯಲ್ಲಿ ನಾವು ಎರಡು ಬಗೆಯಾಗಿ ನೋಡ್ಬೋದು. ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್. ಓಕೆ, ಕ್ವಾಂಟಿಟೇಟಿವ್. ಈಗ ಯಾವ ಬರ್ತವೆ ಇವು? CRR, SLR, ಆಮೇಲೆ ಕೆಲವೊಂದಿಷ್ಟು ಕೀ ರೇಟ್ಸ್ ಅಂತ ಬರ್ತವೆ. ಕೀ ರೇಟ್ಸ್ನಲ್ಲಿ ನಿಮಗೆ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಅಥವಾ ಬ್ಯಾಂಕ್ ರೇಟು ಮತ್ತು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ MSF ಇವೆಲ್ಲ ಬರ್ತಾ ಹೋಗ್ತವೆ. ಮತ್ತು ಇನ್ನೊಂದು ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಕೆ, ಆಪ್ಷನ್ ಡಿ ಕೊಟ್ಟಿದ್ದಾರಲ್ಲ, ಓಪನ್ ಮಾರ್ಕೆಟ್ ಆಪ್ಷನ್, ಅದು ಕೂಡ ಬರುತ್ತೆ. ಇದು ಡೈರೆಕ್ಟ್ಲಿ ಅವರು ಮಾಡ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ರೀತಿ ಬರುತ್ತೆ ಅಂತ ಹೇಳಿದಲ್ಲ ನಮಗೆ ಕ್ವಾಲಿಟೇಟಿವ್ನಲ್ಲಿ. ಅಲ್ಲಿ ನಿಮಗೆ ಲೈಕ್ ಈಗ ಒಂದು ಮೋರಲ್ ಸುವೇಷನ್ ಅಂತಂತಂದರೆ ನೈತಿಕವಾಗಿ ಅವರಿಗೆ ಹೇಳೋದು, ನೀವು ಇದು ಮಾಡಬೇಕು, ಇದು ಮಾಡೋ ಸರಿ ಇಲ್ಲ ಅಂಥೇಳಿ ಒಂದು ನೈತಿಕವನ್ನು ಆದಂಥ ಒಂದು ಪ್ರೆಷರ್ ಹಾಕೋದು. ಸೆಕೆಂಡ್ ಅದೇ ರೀತಿ ಬರುತ್ತೆ ಅಂತಂದರೆ ನಿಮಗೆ ಒಂದು LTV ಅಂತ ಬರುತ್ತೆ, ಲೋನ್ ಟು
ವ್ಯಾಲ್ಯೂ ಅಂತೇಳಿ. ಲೋನ್ ಟು ವ್ಯಾಲ್ಯೂ ಅಂತಂದರೆ ಏನು ನಿಮಗೆ, ಲೋನ್ ಟು ವ್ಯಾಲ್ಯೂನಲ್ಲಿ ನಿಮಗೆ ಅವರು RBI ನಿಮಗೆ ರೆಸ್ಟ್ರಿಕ್ಟ್ ಮಾಡ್ಬೋದು. ಯಾರಿಗೆ? ಈಗ ನೀವು ಗೋಲ್ಡ್ ಲೋನ್ ತೊಗೋತಾ ಇದ್ದೀರಾ, ಅವ್ರು ಹೇಳ್ತಾರೆ ಗೋಲ್ಡ್ ಲೋನು ನೀನು ಇಷ್ಟು ಪರ್ಸೆಂಟ್ಗಿಂತ ಜಾಸ್ತಿ ಅವರಿಗೆ ಚಾರ್ಜ್ ಮಾಡೋದಿಲ್ಲ. ಅಥವಾ ನೀವು ಬೈಕ್ ತೊಗೋತಾ ಇದ್ದೀರಾ, ನೀವು ಒಂದು ಮೋಟೋ ಲೋನ್ ಮಾಡಿಸ್ತಾ ಇದ್ದೀರಾ, ಮೋಟರ್ ಸೈಕಲ್ ಮೇಲೆ ಒಂದು ಲೋನ್ ಮಾಡಿಸ್ತಾ ಇದ್ದೀರಾ, ಅವ್ರು ಹೇಳ್ತಾರೆ. ಅಥವಾ ಹೋಮ್ ಲೋನ್ ಆಗಿರ್ಬೋದು, ಅವರು ಸ್ಲ್ಯಾಬ್ ಕೊಡ್ತಾರೆ. ಆ ಸ್ಲ್ಯಾಬ್ಗಿಂತ 12% ಹೋಮ್ ಲೋನ್ ಜಾಸ್ತಿ ಇರಬಾರ್ದು. ಅಂದರೆ RBI ಹೇಳಿತಂತಂದರೆ ಇದಕ್ಕಿಂತ ಜಾಸ್ತಿ ಅವರು ತೋರಿಸ್ಬಾರ್ದು. ಈ ರೀತಿ ಕೂಡ ಅವರು ಮಾನಿಟರಿ ಪಾಲಿಸಿನಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ತಾ ಬರ್ತಾರೆ. ಈಗ ಇಲ್ಲಿ ಇವ್ರು ಕೊಟ್ಟಿದ್ದೆಲ್ಲ ಕ್ವಾಂಟಿಟೇಟಿವ್ ಟೂಲ್ಸ್ ಇದ್ದಾವೆ. CRR ಹೌದು, SLR ಹೌದು, ಓಪನ್ ಮಾರ್ಕೆಟ್ ಹೌದು. ಇದು ಡಿಫಿಷಿಯಂಟ್ ಫೈನಾನ್ಸ್ ಅಲ್ಲ. ಹೀಗಾಗಿ ಇದು ಸರಿಯಾದ ಉತ್ತರ. ಇದು ಆ್ಯಕ್ಚುಲಿ ಅಲ್ಲ, ಇಲ್ಲಿ ನಾಟ್ ಕೇಳಿದ್ದಾರೆ ಅವರು. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನೋಡಿ, ಈ ಒಂದು ಪ್ರಶ್ನೆ ಬಂದ್ಬಿಟ್ರೆ ನಿಮಗೆ ಆಫಿಷಿಯಲ್ ಕೀ ಆನ್ಸರ್ ಬಂದ್ಬಿಟ್ಟು ನಿಮಗೆ ರಿವೈಸ್ಡಲ್ಲಿ 2 ಅಥವಾ 3 ಅಥವಾ 4. ನಾನು ನಿಮಗೆ ಪಾರ್ಟ್ 2ನಲ್ಲಿ 1 ಅಂತ ಹೇಳಿದೆ. ಬಟ್ಟು ಆ್ಯಕ್ಚುಲಿ ಇದು ಗ್ರೇಸ್ ಕೊಡಬೇಕಾಗಿತ್ತು. ಯಾಕಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೌಸಿಂಗ್ ಫೈನಾನ್ಸ್ ಕಂಪ್ನಿಗಳು ಬಂದ್ಬಿಟ್ಟು ನಿಮಗೆ ಇದರ ರೆಗ್ಯುಲೇಟರು ಮೊದಲು NHB ಇತ್ತು, ಹೌದಾ? ಇದರ ರೆಗ್ಯುಲೇಟರ್ ಇತ್ತು NHB, ಹೌದಾ? ಇದನ್ನು ಈಗ 2019 ಬಜೆಟ್ಲಿಂದ ಇದನ್ನೀಗ ಇದರ ರೆಗ್ಯುಲೇಟರ್ ಬಂದ್ಬಿಟ್ಟು RBI. ಇಲ್ಲಿ ನೋಡಿ, ಈ ಕೆಳಗಿನ ಯಾವ ಬ್ಯಾಂಕ್ ಕಂಪನಿಯನ್ನು NBFC ಗಳ ಪ್ರವರ್ಗಗಳೆಂಬುದಾಗಿ ಪರಿಗಣಿಸಲಾಗುವುದು ಮತ್ತು ಅದು ಭಾರತೀಯ ರಿಸರ್ವ್ ಬ್ಯಾಂಕಿನ ಮೇಲ್ವಿಚಾರಣೆಯಲ್ಲಿ ಕಂಡುಬರುತ್ತದೆ. ಈಗ ಇಲ್ಲಿ ಕೊಟ್ಟಿರೋದು ಎಲ್ಲವೂ ಕೂಡ NBFCನೇ. ಇವು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸೇ. ಇವೆಲ್ಲ ಕಂಪ್ನಿ ಆ್ಯಕ್ಟ್ಸ್ನಲ್ಲಿ ರಿಜಿಸ್ಟರ್ ಆಗಿರ್ತವೆ. ಈಗ ಇಲ್ಲಿ ಇವರು ಇದನ್ನು ಯಾಕೆ ಕನ್ಸಿಡರ್ ಮಾಡಿಲ್ಲ ನಂಗೆ ಗೊತ್ತಿಲ್ಲ. ನೀವು 2, 3, 4 ಯಾವುದಾದ್ರೂ ಸರಿ ಉತ್ತರ ಹಾಕಿದ್ರು ಇದನ್ನು ಅವ್ರು ಮಾರ್ಕ್ಸ್ ಕೊಟ್ಟಿರ್ತಾರೆ. ಬಟ್ ಈಗಿನ ಅಪ್ಡೇಟ್ ಪ್ರಕಾರ ಇವೆಲ್ಲವೂ ಕೂಡ NBFCಸು ಮತ್ತು ದಿಸ್ ಆಲ್ ಆರ್ ಅಂಡರ್ ದ ಸೂಪರ್ವಿಷನ್ ಆಫ್ ದಿ RBI. ಇಲ್ಲ, NBFCಯಲ್ಲಿ ಮತ್ತೆ ಕೆಲವೊಂದಿಷ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ನಿಮ್ಗೆ ಹೇಳ್ಬೇಕಂದ್ರೆ IFC ಆಯ್ತಲ್ಲ, IFC ಆಯಿತು. ಇನ್ಫ್ರಾಸ್ಟ್ರಕ್ಚರ್ ಡೆಪ್ಟ್ ಫೈನಾನ್ಸ್ ಅಂತ ಬರುತ್ತೆ ಇನ್ನೊಂದು, IDF. ಇದು ಕೂಡ ನಿಮಗೆ RBIನಿಂದನೇ ರೆಗ್ಯುಲೇಟ್ ಆಗುತ್ತೆ. ಇನ್ನೊಂದು ARC ಅಂತ ಬರುತ್ತೆ. ARC ಅಂತಂತಂದರೆ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪ್ನೀಸ್ ಅಂತೇಳಿ, ಅದು ಕೂಡ ನಿಮಗೆ NBFC, ಅದು RBIಲಿಂದ ರೆಗ್ಯುಲೇಟ್ ಆಗುತ್ತದೆ. ಈಗ NBFC ರೆಗ್ಯುಲೇಟೆಡ್ ಬೈ RBI. ಇವೆಲ್ಲ ರೆಗ್ಯುಲೇಟೆಡ್ ಬೈ RBI. ಯಾವುದು? ಮೈಕ್ರೋ ಫೈನಾನ್ಸ್ ಕಂಪ್ನೀಸ್ ಆಗಿರ್ಬೋದು, ಅಥವಾ ಗೋಲ್ಡ್ ಲೋನ್ ಕಂಪ್ನೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಈಗ ಫಿನ್ಟೆಕ್ಸ್ ಕಂಪ್ನೀಸ್ ಎಲ್ಲ ಬರ್ತವಲ್ಲ ಅವುಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಕಂಪ್ನಿ ವಿಚ್ ಇಸ್ ನಾಟ್ ರೆಗ್ಯುಲೇಟೆಡ್ ಬೈ ದಿ ಅದರ್ ಬಾಡೀಸು, ಅವೆಲ್ಲನೂ RBIಲಿಂದ. ಈಗ ಅದರ್ ಬಾಡೀಸ್ ಯಾವ ರೆಗ್ಯುಲೇಟ್ ಮಾಡ್ತವೆ? ಅದರ್ ಬಾಡೀಸ್ ಅಂತಂದರೆ ಕೆಲವೊಂದಿಷ್ಟು ಬರ್ತವೆ. ಈಗ SEBI ಕೂಡ ರೆಗ್ಯುಲೇಟ್ ಮಾಡ್ತದೆ NBFCಸ್. ಯಾವುವು? ಈಗ SEBI ಬಂದ್ಬಿಟ್ಟು ನಿಮಗೆ ಸ್ಟಾಕ್ ಬ್ರೋಕೇಜು ಇವೆಲ್ಲನೂ ರೆಗ್ಯುಲೇಟ್ ಮಾಡ್ತದೆ. ಮತ್ತು ಮ್ಯೂಚುವಲ್ ಫಂಡ್ಸು ಇವೆಲ್ಲ ಸ್ಟಾಕ್ ಬ್ರೋಕೇಜ್, ಇದು ನಿಮಗೆ SEBIದಿಂದ ರೆಗ್ಯುಲೇಟ್ ಕೊಡುವಂತಹ NBFCಗಳಿವು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್. ಇದೇ ರೀತಿ ನಿಮಗೆ ಬೇರೆ ಕೂಡ ಕೆಲವೊಂದಿಷ್ಟು NBFCಸು ರೆಗ್ಯುಲೇಟ್ ಯಾರ್ಯಾರು ಮಾಡ್ತಾರೆ? ಇನ್ನೊಂದು IRDA. ಇದು ನಿಮಗೆ ಇನ್ಶೂರೆನ್ಸ್ ಕಂಪ್ನೀಸ್ಗಳನ್ನೆಲ್ಲ ರೆಗ್ಯುಲೇಟ್ ಮಾಡ್ತಾರೆ. ಓಕೆ. ಆಮೇಲೆ ನಿಮಗೆ ಸ್ಟೇಟ್ ರಿಜಿಸ್ಟರ್ ಆಫ್ ಚಿಟ್ ಫಂಡ್ಸು ಅಂತಂದ್ರೆ ಚಿಟ್ ಫಂಡ್ಸ್ ಎಲ್ಲ ರಿಜಿಸ್ಟ್ರು ಅವ್ರು ಮಾಡ್ತಾ ಬರ್ತಾರೆ. ಇವು ಯಾವನು ಮಾಡದೇ ಇರುವಂಥ ಒಂದು ಯಾವುದಾದ್ರೂ NBFC ಇತ್ತಂದರೆ ಅವೆಲ್ಲ ಕೂಡ ನಿಮಗೆ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಮಾಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ನಾನು ಈ ಪಾರ್ಟ್ 4ನಲ್ಲಿ ನಿಮಗೆ ಸ್ವಲ್ಪ ಟೈಮ್ ತೊಗೊಂಡಿದ್ದೇನೆ. ಟೈಮ್ ತೊಗೊಂಡ್ಬಿಟ್ಟು ನಿಮಗೆ ಇದನ್ನು ಹೇಳ್ತಾ ಹೋದೆ ಪ್ರತಿಯೊಂದನ್ನು. ನೋಡಿ, ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಲಿಮಿಟೆಡ್ ವೇದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋದೆ. ಆಮೇಲೆ ಸ್ವಲ್ಪ ಇದು ನಿಮಗೆ ಡೆಲಿವರಿ ಮಾಡಲಿಕ್ಕೆ ತಡವಾಯಿತು. ಯಾಕಂತಂದರೆ ನಮ್ಮದು ಆನ್ಲೈನ್ ರೆಗ್ಯುಲರ್ ಕ್ಲಾಸಸ್ ಇಲ್ಲಿ ನಡೀತಾ ಇದ್ದರಿಂದ ನನಗೆ ಸ್ವಲ್ಪ ಸಮಯದ ಅಭಾವದ ಕಾರಣ ಇದನ್ನು ನಿಮಗೆ ಕೊಡಲಿಕ್ಕೆ ತಡವಾಗಿದೆ. ನೋಡಿ, ನಾವು ಯೂಟ್ಯೂಬ್ನಲ್ಲಿ ಈಗ ನೀವಿದ್ದೇವೆ, ಹೊಸದಾಗಿ ಬಂದಿದ್ದೇವೆ. ಇದು ನೀವು ಎಷ್ಟು ಜನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರು ನಮ್ಮೊಂದಿಗೆ ಕೂಡಲಿ,
ನಮಗೆ ಎಷ್ಟು ವ್ಯೂಸ್ ಬರುತ್ತೆ, ಹೇಗೆ ನೀವು ನಮ್ಮಿಂದ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಿಮ್ಗಾಗುತ್ತಲ್ಲ, ಅದು ನಮಗೆ ಒಂದು ಜವಾಬ್ದಾರಿ ಕೊಡ್ತಾ ಹೋಗುತ್ತೆ. ನಮ್ಮ ಜವಾಬ್ದಾರಿ ನೀವು ಹೆಚ್ಚು ಮಾಡಬೇಕು. ಅದು ನಮ್ಮ ಕೈಲಿಲ್ಲ, ಅದು ನಿಮ್ಮ ಕೈಲಿದೆ. ಹೇಗೆ ಅಂತಂದರೆ ಇದನ್ನು ಶೇರ್ ಮಾಡಬೇಕು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೋಬೇಕು ಮತ್ತು ನಮ್ಮಿಂದ ಸಿಗುವಂಥ ಎಲ್ಲ ಸಂಪೂರ್ಣ ಲಾಭಗಳು ತಗೋಬೇಕು. ನಾವು ಮುಂದೆ ವಿಷಯವಾರವಾಗಿ ನಿಮಗೆ ಉಚಿತ ಕೋಚಿಂಗ್ನ ಕೊಡ್ತಾ ಹೋಗ್ತೇವೆ. ಆನ್ಲೈನು ಒನ್ಲಿ ಮೆಟೀರಿಯಲ್ ಕಾಸ್ಟ್ ನಿಮಗೆ ಕೊಡಬೇಕಾಗುತ್ತೆ. ತುಂಬಾ ಕಡಿಮೆ, ಒಂದು ಮೋಸ್ಟ್ಲಿ 100-150 ಅದು ಪ್ರೊಸೆಸಿಂಗ್ ಫೀಸು ಮತ್ತು ಮೆಟೀರಿಯಲ್ ಕಾಸ್ಟು. ಅದರದ್ದು ನಿಮಗೆ ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಎಕ್ಸ್ಟ್ರಾ. ಸೊ ಪ್ಲೀಸ್ ಗೆಟ್ ಮೋಸ್ಟ್ benefit out of us and make sure we have a much expertise faculty with us. We can teach both in English and Kannada separately, combinedly. ಸೊ ಇಟ್ಸ್ ಯುವರ್ ಕನ್ವಿನಿಯೆಂಟ್. ನೀವು ಹೇಗೆ ಹೇಳ್ತೀರಾ ಆಗ ನಾವು ಟೀಚಿಂಗ್ ಮಾಡ್ತೇವೆ. ಕನ್ನಡ ಬೇಕಂದರೆ ಕನ್ನಡದಲ್ಲಿ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ನಲ್ಲಿ, ಎರಡು ಕೂಡ ಬೇಕಂದರೆ ಎರಡು ಕೂಡಲ್ಲಿ. ಆಮೇಲೆ ನಾವು ಡೆಡಿಕೇಟೆಡ್ ನಮ್ಮದೇ ಆದಂಥ ಒಂದು ಮೆಟೀರಿಯಲ್ ಕೊಡ್ತಾ ಹೋಗ್ತೇವೆ. ಯು ಡೋಂಟ್ ನೀಡ್ ಟು ರಿಲೇ ಅಪಾನ್ ಎನಿ ಅದರ್ ಸೋರ್ಸಸ್ ಅದರ್ ದೆನ್ ಅಸ್. ಯು ಕ್ಯಾನ್ ಕಂಪ್ಲೀಟ್ಲಿ ರಿಲೇ ಅಪಾನ್ ಅವರ್ ಸೋರ್ಸಸ್. ಸೊ ಹೀಗಾಗಿ ಇದನ್ನು ಒಂದು ವಿಡಿಯೋ ನೀವು ನಿಮ್ಮ ಜನರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಮತ್ತು ಜಾಸ್ತಿ ಜನಕ್ಕೆ ತಲುಪಿಸ್ತಾ ಹೋಗಿ. ಈ ವಿಡಿಯೋದಲ್ಲಿ ಹೇಳಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಮತ್ತು ನಿಮಗೆ ಕಲೀಲಿಕ್ಕೆ ಏನೋ ಸಿಕ್ತು ಅನ್ನುವ ಒಂದು ನಿಮಗೆ ಭಾವನೆ ಬಂದಲ್ಲಿ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಮರೆಯದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಜಾಯ್ನ್ ಆಗಿ. ಈ ವಿಡಿಯೋದೊಂದು ಪಿ ಡಿ ಎಫ್ ಲಿಂಕ್ ಕೂಡ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಾಯ್ನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ತುಂಬ ಪೇಷನ್ಸ್ಲಿಂದ ಕೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಒಂದು ಪಿ ಡಿ ಎಫ್ ಸಿಗಬೇಕಂದ್ರೆ ನಮ್ಮದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೂಡ ಇದೆ. ಹಾಗೆ ನೀವು ಇದು ಪಾರ್ಟ್ 2 ಕೂಡ ನಾನು ನಿಮಗೆ ಪಾರ್ಟ್ 2 ವಿತ್ ಆನ್ಸರ್ಸು ನಾನು ನಿಮಗೆ ಪಿ ಡಿ ಎಫ್ನ ಪ್ರೊವೈಡ್ ಮಾಡ್ತಾ ಇದ್ದೇನೆ. In case if you need any other old ACF question papers, so please kindly do let me in the comment section so that we will consider your request and we will make other question paper videos too in the coming days as quickly as possible. It's only based on your request that how you are showing interest with us. That's we will take the call. Okay, yeah, thank you again for being with me. Yeah.